ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ವೀರಣ್ಣ ವಡ್ಡಿ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಮ್ಮ ಜೀವನ ನಡೆದಿದೆ. ಪ್ರತಿಯೊಬ್ಬರೂ ಎರಡೆರಡು ಗಿಡಗಳನ್ನ ನೆಡುವ ಪ್ರವೃತ್ತಿಯನ್ನ ಬೆಳೆಸಿಕೊಳ್ಳಬೇಕು. ಹೀಗಾಗಿ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ವೀರಣ್ಣ ವಡ್ಡಿರವರು ಹೇಳಿದರು. ಅವರು ಧಾರವಾಡ ಜಿಲ್ಲಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ 2025 ಮತ್ತು ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ವಿಷಯ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ಸಸಿಗೆ ನೀರು ಉಣಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ನಿವೃತ್ತ ಡಯಟ್ ಉಪನ್ಯಾಸಕರಾದ ಕೆಜಿ ದೇವರಮುನಿರವರು ಮಾತನಾಡಿ, ನಮ್ಮ ದೇಶದಲ್ಲಿ ಇರುವ ಜನಸಂಖ್ಯೆ ಅನುಗುಣವಾಗಿ ಭೂಮಿ ಮತ್ತು ಪರಿಸರ ಸಂರಕ್ಷಣೆ ಮಾಡಬೇಕು ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ನಿವೃತ್ತ ಪ್ರಾಂಶುಪಾಲರಾದ ಲಿಂಗರಾಜ್ ಅಂಗಡಿರವರು ಮಾತನಾಡಿ, ವಿದ್ಯಾರ್ಥಿಗಳು ಬಡತನದ ಜೀವನದಲ್ಲಿ ಕಷ್ಟವನ್ನ ಪಟ್ಟು ಓದಿದವರಾಗಿದ್ದಾರೆ ಎಂದು ಹೇಳಿದರು. ಎಸ್ಎಸ್ಎಲ್ಸಿ ನೋಡಲ್ ಅಧಿಕಾರಿಗಳಾದ ಬಸವರಾಜ್ ಚಿಕ್ಕೂರು ಅವರು ಮಾತನಾಡಿ, ವಿದ್ಯಾರ್ಥಿಗಳು ಪಾಠದ ಜೊತೆಗೆ ಮನಸ್ಸು ದೃಢವಾದ ಭಾವನೆಯನ್ನ ಹೊಂದಿರಬೇಕು ಎಂದು ಹೇಳಿದರು. ಹಿರೇಮಲ್ಲೂರು ಈಶ್ವರನ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಶಶಿಧರ್ ತೋಡ್ಕರ್ ಅವರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಗೆದ್ದವನಿಗೆ ಒಂದೇ ದಾರಿ, ಸೋತವನಿಗೆ ನೂರಾರು ದಾರಿಗಳಿವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಸಾಪ ತಾಲೂಕು ಅಧ್ಯಕ್ಷರಾದ ಮಾಂತೇಶ್ ನರೇಗಲ್, ನಾಗಯ್ಯ ಹಿರೇಮಠ್, ಡಾಕ್ಟರ್ ಗಿರಿಜಾ ಹಿರೇಮಠ್, ಸ್ಮಿತಾ ವಡಗಾವೆ, ಸುಲೋಚನಾ ಸಿದ್ನಾಥ್, ಗಂಗು ಮೂಲಿಮನಿ, ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಕನ್ನಡಕ್ಕೆ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರಶಸ್ತಿ ಪತ್ರವನ್ನು ನೀಡಿ ವಿತರಿಸಲಾಯಿತು. ಸಿದ್ದರಾಮೇಶ್ವರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ನಾಗಯ್ಯ ಹಿರೇಮಠ್ ರವರು ಸ್ವಾಗತಿಸಿದರು. ವಿಜ್ಞಾನ ಶಿಕ್ಷಕಿ ರಾಜೇಶ್ವರಿ ಚಿನ್ನೋಟಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಒಂದು ನೀರು, ಗಾಳಿ, ಆಹಾರ ಇವು ಭಾಳ ಎಸೆನ್ಷಿಯಲ್ ಎಲಿಮೆಂಟ್ಸು ಮನುಷ್ಯನಿಗೆ ಬದುಕಲಿಕ್ಕೆ. ಹಾಗಾದರೆ ಇವು ಮೂರು ಶುದ್ಧದವು. ನೀವು ಇವತ್ತು ವಿಚಾರ ಮಾಡ್ರಿ ನೋಡೋಣ. ನಾವು ಭೂಮಿಯ ಮೇಲೆ ಬದುಕಬೇಕಾದ್ರೆ ಇವು ಮೂರು ಎಸೆನ್ಷಿಯಲ್ ಎಲಿಮೆಂಟ್ಸು, ಮೂಲಭೂತ ಅಂಶಗಳು, ಮೂಲಭೂತ ಘಟಕಗಳು. ಇವತ್ತು ವಾಯು ಮಾಲಿನ್ಯ ಆಗಿದೆ, ಜಲ ಮಾಲಿನ್ಯ ಆಗಿದೆ, ನಾವು ತಿಂತಕ್ಕಂಥ ಆಹಾರ ಅಂತೂ ಅತಿ ಮಾಲಿನ್ಯ ಐತಿ. ಎಷ್ಟು ವಿಷಯುಕ್ತವಾದಂಥ ಆಹಾರವನ್ನು ನಾವು ಸೇವಿಸ್ತೇವೆ ಅಂದ್ರೆ ಭವಿಷ್ಯದಲ್ಲಿ ನಾವೇನು ಬಿಡ್ರಿ, ಎಲ್ಲರೂ ವೇದಿಕೆ ಮೇಗಿದ್ದಾರೆ. ಇನ್ನೊಂದು ಭಾಳ ಅಂದ್ರೆ ಇನ್ನೊಂದು 5, 6, 7, 8 ವರ್ಷ ಬದುಕ್ತೇವೆ ನಾವು ಅಷ್ಟ ಇದ್ದಾರೆ. ನಾವು ಹಾಕ್ಯೇವೆ, ಎಲ್ಲರೂ ಗೋವಿಂದ ಹಾಕ್ಯೇವೆ ನಾವು. ಭವಿಷ್ಯದ ಕೊಂಡಿಗಳು ನೀವು, ಭಾಳ ಬದುಕಬೇಕಾದವ್ರು ನೀವು. ಒಳ್ಳೆಯ ಆಹಾರ ಸಿಗಬೇಕು ನಿಮಗೆ. ಅಂಥದ್ದು ಇವತ್ತು ಕಲುಷಿತ ಆಹಾರವನ್ನು, ಅತ್ಯಂತ ಏನೋ ಜೀವಸತ್ವಗಳಿಲ್ಲದಂಥ ಆಹಾರವನ್ನು ನಾವು ತಿಂತೇವೆ. ಹಾಗಾದರೆ ಭೂಮಿ ಮೇಲೆ ಬದುಕುದು ಹೆಂಗೆ? ಇದ್ರ ಕಾರಣೀಕರ್ತರು ಯಾರು? ನಾವೇ. ಪರಿಸರವನ್ನು ಅತಿಯಾಗಿ ವಿಕೃತಗೊಳಿಸಿದ್ದ ಪ್ರತಿಫಲ ಇವತ್ತು. ಹಿಂಗೆ ಪರಿಸರಕ್ಕೆ ಪೆಟ್ಟು ಬಿದ್ದಾಗ ರೋಗಗಳು ಬರ್ತಾವೆ, ಅದನ್ನು ನೆನಪಿಟ್ಕೋಬೇಕು. ಹಿಂದೆ ಪ್ಲೇಗ್ ಅಂತಿತ್ತು, ನಾವು ನಮ್ಮ ಅಜ್ಜಾರು ಸಣ್ಣರಿದ್ದಾಗ. ಈ ಮೊನ್ನೆ ಕೊರೋನಾ ಬಂತಲ್ಲ, ಯಾಕೆ ಬಂತದು ಸ್ವಲ್ಪ ವಿಚಾರ ಮಾಡಿರಿ. ಇವತ್ತು ಮನೆಗೆ ಹೋಗಿ ಕೊರೋನಾ ಯಾಕೆ? ಪ್ರಕೃತಿ ಒಮ್ಮೊಮ್ಮೆ ತನ್ನ ಅವತಾರವನ್ನು ತೋರಿಸ್ತೈತಿ. ಪ್ರಕೃತಿ ಇವ್ರನ್ನ ಶಾಸ್ತಿ ಮಾಡೋನ್ ತಡಿ ಅಂತೈತಿ. ಅದು ಅಂದೇನು ಮಾಡ್ತಿ, ಕೊರೋನಾ ವ್ಯಾಪಕವಾಗಿ ಹರಡಿಬಿಡುತ್ತೆ. ಲಾಕ್ಡೌನ್ ಮಾಡಿಬಿಡುತ್ತೆ ಸರ್ಕಾರ. ಲಾಕ್ಡೌನ್ ಮಾಡಿದ ಕೂಡಲೇ ಏನು ಮಾಡಿಬಿಡ್ತು, ಎಲ್ಲ ವಾಹನಗಳು ಸಂಚಾರ ಸ್ಥಗಿತಾಯ್ತು, ಜನಸಂಖ್ಯೆ ಅಡ್ಡಾಡೋದು ಎಲ್ಲ ಬಂದಾಯ್ತು. ಮನೆ ಬಿಟ್ಟು ಯಾರೂ ಹೊರಗೆ ಬರಲಿಲ್ಲ. ಆವಾಗ ಪಶು ಪಕ್ಷಿಗಳು ಸಹಿತ ಆಹ್ಲಾದಕರವಾಗಿ ಬೇಸ್ ಮಾಡಿ ನೋಡಿ ದೇವ್ರು ಅಂತವು ಪಶು ಪಕ್ಷಿಗಳು ಎಲ್ಲವೂ ಆನಂದದಿಂದ ಹಾರಾಡಿದವು. ಎಲ್ಲಿ ವಾಯು ಮಾಲಿನ್ಯ ಇದ್ದಿದ್ದಿಲ್ಲ ಲಾಕ್ಡೌನ್ ಅದಾಗ. ಎಲ್ಲಿ ಗಾಡಿನ ಹೊರಗೆ ಬರುವಂಗಿಲ್ಲಲ್ಲ, ವಾಯು ಮಾಲಿನ್ಯ ಎಲ್ಲ. ಪ್ರಕೃತಿಯಲ್ಲಿ ಎಷ್ಟು ಸಮತೋಲನ ಆಯ್ತು ನೋಡ್ರಿ, ಎಲ್ಲಿಯೂ ಧೂಳಿಲ್ಲ. ಈ ಎಲ್ಲ ಒಮ್ಮೊಮ್ಮೆ ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ ಹೇಳ್ತಾರೆ. ಇದು ಪ್ರಕೃತಿಗೂ ಅನ್ವಯ ಆಗುತ್ತೆ. ಪ್ರಕೃತಿ ಮಾತು ಏನಾದರೂ ಕೋಪಗೊಂಡ್ರೆ ಕೊರೋನಾದಂಥ ರೋಗಗಳು ಜಗತ್ತಿನಲ್ಲಿ ತೋರ್ತವು. ಆ ಕೊರೋನಾ ಇನ್ನೊಂದು 2-3 ವರ್ಷ ಇರಬೇಕಾಗಿತ್ತು. ಇತ್ತಂದ್ರೆ ಇನ್ನೂ ಒಂದು ಸ್ವಲ್ಪ ನಮ್ಮ ಪರಿಸರದಲ್ಲಿ ಸಮತೋಲನ ಬರ್ತಿತ್ತು ಅಂತಕ್ಕಂಥ ಮಾತು ಹೇಳ್ತೇನೆ. ಇಷ್ಟು ಸಾಕು. ಅವ್ರು ಸರ್ ಮಾತಾಡ್ತಾರೆ, ಅರಣ್ಯ ನಾಶ ಅದು ಏನಾಯ್ತು,
ಅವೆಲ್ಲ ಮತ್ತು ವಾಯು ಮಾಲಿನ್ಯದ ಬಗ್ಗೆ ಒಂದು 45 ನಿಮಿಷ ಮಾತು. ಏನಂತ, ನಾವು ಸಣ್ಣರಿದ್ದಾಗ ಒಂದು ಕನ್ನಡ ಪದ್ಯದಿತ್ತು, ದೊಡ್ಡಮನಿ ಸರ್, ನೀವು ಓದಿಲ್ಲ ಅದನ್ನು. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಿಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ನೋಡು ಮರೆತಂತೆ ನನ್ನ ಅಂದಿತ್ತದು. ನಾವು ಬಡಿಸ್ ಮುಂದೆ ಕಲ್ತೇವೆ, ಇದು ನಮ್ಗೆ ಅದರ ಅರ್ಥನ ಗೊತ್ತಿದ್ದಿದ್ದಿಲ್ಲ ಅವಾಗ, ಹಂಗೆ ಹಾಡ್ತಿದ್ವಿ, ಇನ್ನೂ ನೆನಪೈತೆ. ಅದಕ್ಕೆ ಪೂರಕವಾಗಿ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂಗೆ ನಾವೊಂದು ಕವಿವಾಣಿಯನ್ನು ಹೇಳ್ತೀನಿ. ಏನು, ಪರಿಸರಕ್ಕೆ ಹೋರಾಡು ಭೂತಾಯಿ ಕಂದ. ನಿಮಗೆ, ನನಗಲ್ಲ, ನಾವು ಹಿಂದಿನ ನಾಳೆ ಹೋಗುವವರು ನಾವು, ನಿಮಗೆ ಹೇಳ್ತಾರೆ ಅವರು ಕಂದ, ನಿಮಗಿದು ಏನಂತಾರ. ಇದನ್ನ ನಾನು ಹೇಳ್ತೀನಿ, ಯಾರು ಒಬ್ಬರು ನೆನಪಿಟ್ಟು ಹಾಳು ಹೇಳ್ಬೇಕು, ಯಾರನ್ನು ಕೇಳ್ತೇನೆ ಅವರು ಅಂದ್ರೇನು ಲಕ್ಷ ಕೊಟ್ಟು ಕೇಳ್ತೀರ ಅಂತ ನೀವು. ಅದರ ನಾ ಏನು ಕೇಳೋದಿಲ್ಲ, ಕೇಳ್ರಿ ನಾನು ಎಷ್ಟು ಚೆನ್ನಾಗಿ. ಪರಿಸರಕ್ಕೆ ಹೋರಾಡು ಭೂತಾಯಿ ಕಂದ, ಜೀವಿಗಳ ಕಾಪಾಡು ಎಲ್ಲರ ಆನಂದ, ನಿಸರ್ಗ ನೇಮಿದು ಮರೆಯದಿರು ಚಿನ್ನ, ಮರೆತೆಯಾದರೆ ನೋಡು ವಿನಾಶವೇ ನಿನ್ನ ಅಂತಕ್ಕಂಥ ಒಂದು ಕವಿವಾಣಿ ಪರಿಸರಕ್ಕೆ ಸಂಬಂಧಪಟ್ಟಂತ ಒಂದು ವ್ಯಾಖ್ಯಾನ ಮಾಡ್ತಾರೆ ಅಂತ ಹೇಳ್ತಾ, ಇನ್ನೊಂದು ಪದ್ಯ ಅದು 3 ಸಾಲಿಂದು, ಬಾಳೆಲ್ಲ ತ್ರಿಪದಿಗಳಲ್ಲಿ ಐತದು. ಪರಿಸರಕ್ಕಾಗಿ ಚಿಂತಿಸು ನಿನ್ನ ಬಾಳು ಹಸನಾಗುತ್ತದೆ, ವೃಕ್ಷಕ್ಕಾಗಿ ದುಡಿ ಎಂದಾದರೂ ಅದು ಖಂಡಿತ ಫಲ ಕೊಡುತ್ತೆ, ಸಮಾಜಕ್ಕಾಗಿ ದುಡಿ ನಿನ್ನ ಬಾಳು ಸಾರ್ಥಕವಾಗುತ್ತದೆ ಅಂತಕ್ಕಂಥ ಮಾತು ಹೇಳ್ತಾ ಇಲ್ಲಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಡಾಕ್ಟರ್ ಲಿಂಗರಾಜ್ ಅಂಗಡಿ ಸರು ಮತ್ತು ಮಹಾಂತೇಶ್ ನೆರಗಲ್ ಅವರು ನನ್ನ ಭಾಳ ಆತ್ಮೀಯರು ಮೊದಲಿನಿಂದ, ಈಗೂ ಮೊದಲಿನಿಂದ ಭಾಳ ಆತ್ಮೀಯರು, ಈಗೂ ಹೌದು, ಇನ್ನು ಮುಂದೂ ಹೌದು. ಅದಕ್ಕೆ ಅವರ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳಿ ನಾನು ಮೊದಲನೇದು ಏನಪ್ಪ ಅಂತಂದ್ರೆ, ನಿಮ್ಮ ಪ್ರತಿಭಾ ಪುರಸ್ಕಾರ ಸಿಗಬೇಕಾಗಿತ್ತಪ್ಪ ಅಂತಂದ್ರೆ 3 ವಲಯದಲ್ಲಿ ನಿಮ್ಮ ಬೆಳವಣಿಗೆ ಏನಾಗೈತೆ ಎಂಬುದು ಶಾಲೆಯೊಳಗೆ ಪರೀಕ್ಷೆ ಮಾಡ್ತಾರೆ. ಆ 3 ವಲಯಕ್ಕಿಂತ ಮೊದಲನೇದೇ ಕಾಗ್ನೇಟಿವ್ ಜ್ಞಾನ ವಲಯದಲ್ಲಿ ನೀವೇನು ಸಾಧಿಸಿದಿರಿ ಅದು ಸಾಧನೆಯಾಗಿ ನಿಮಗೆ ಬಹುಮಾನ ಕೊಡ್ತಾರೆ. ಆದ್ರೆ ಪರಿಸರ ಸಂರಕ್ಷಣೆ ಮಾಡಬೇಕಾಗಿತ್ತಂದ್ರೆ ನೀವು 3 ವಲಯದಲ್ಲಿ ಬೆಳವಣಿಗೆ ಆಗಬೇಕು. ಕಾಗ್ನೇಟಿವ್, ಕೋನೇಟಿವ್ ಅಂಡ್ ಅಫೆಕ್ಟಿವ್ ಅಂತ ಹೇಳ್ತಾರಲ್ಲ, ಜ್ಞಾನ ವಲಯ, ಕ್ರಿಯಾತ್ಮಕ ವಲಯ ಮತ್ತು ಭಾವನಾತ್ಮಕ ವಲಯ, 3 ವಲಯದಲ್ಲಿ ಬೆಳವಣಿಗೆ ಆತಂದ್ರೆ ಇದು ಸಾಧನೆ ಸ್ವಾರ್ಥಕ್ಕಾಗ್ತದೆ. ಹೌದ್ರಿ? ಇನ್ನು ಮೊದಲನೇದ್ದು ಪರಿಸರ ಅಂದ್ರೆ ಏನು ಪರಿಸರ ಅಂದ್ರೆ ಏನು? ನಾವೇನು ಸುತ್ತಲೂ ನೋಡ್ತಾವ ನೋಡ್ರಿ, ಹೊಳೆ, ಇವೆಲ್ಲ ಬಿಲ್ಡಿಂಗು, ನದಿ, ಗಿಡ, ಮರ, ಇದಕ್ಕೆ ಪರಿಸರ ಅಂತ ಹೇಳ್ತಾರೆ. ಮತ್ತೊಂದು ಏನು ಪರಿಸರ ಅಂತಂದ್ರೆ, ಒಬ್ಬ ವ್ಯಕ್ತಿ ಮೇಲೆ ಅಥವಾ ಒಂದು ಸಮಾಜದ ಮೇಲೆ ಯಾವುದು ಪ್ರಭಾವ ಬೀಳ್ತೈತಿ ಅದು ಪರಿಸರ. ಗೊತ್ತಾಯ್ತಲ್ಲ? ಇಲ್ಲಿ ಎಂಥ ಪರಿಸರ ನಡೆದೈತಿ? ಇದು ಶೈಕ್ಷಣಿಕ ಪರಿಸರ, ಶೈಕ್ಷಣಿಕ ವಿದ್ಯಾಗೋಷ್ಠಿ ನಡೆದೈತಿ, ಶೈಕ್ಷಣಿಕ ಪರಿಸರ. ಈ ಮಠದಾಗ ಕೀರ್ತನೆಗಳು ನಡೀತಾವ, ಅದು ಧಾರ್ಮಿಕ ಪರಿಸರ. ರಾಜಕೀಯ ಮನುಷ್ಯರು ಭಾಷಣ ಮಾಡ್ತಾರ, ಅದು ಧಾರ್ಮಿಕ ಇದು ರಾಜಕೀಯ ಪರಿಸರ. ಹೌದ್ರಿ? ಇನ್ನ ಎರಡನೇದು ಪರಿಸರದಲ್ಲಿಯ ಪ್ರಕಾರಗಳು, 2 ಪ್ರಕಾರ ಮುಖ್ಯವಾಗಿ, ಒಂದು ನೈಸರ್ಗಿಕ, ಮತ್ತೊಂದು ಕೃತಕ. ನೈಸರ್ಗಿಕ ಪರಿಸರ ಏನಪ್ಪಾ ಅಂದ್ರೆ ಪಶು ಪಕ್ಷಿ ಗಿಡ ಮರ ಇವೇನದಾವ ನೋಡ್ರಿ, ಇವು ಭಾಳ ಶಾಂತ ಇರ್ತಾವ, ಸ್ವಚ್ಛ ಇರ್ತಾವ, ಅವು ನೈಸರ್ಗಿಕ ಪರಿಸರ. ಇನ್ನು ಕೃತ್ರಿಮ ಪರಿಸರ ಅಂದ್ರೆ ನಾವು ಹೆಂಗದ ಅಂಬೋದು ನಿಮಗೆಲ್ಲರಿಗೂ ಗೊತ್ತದ. ನಾವೆಲ್ಲಿದಾವೆ ಈಗ? RCC ಜಂಗಲ್ದಾಗ ಅದಾವ. ನಾವೀಗ ಯಾವ ಜಂಗಲ್ದಾಗ ಅದಾವ? ನಾವೀಗ RCC ಜಂಗಲ್ದಾಗ ಅದಾವೆ. ನಾವ ಹಾಳು ಮಾಡ್ಕೊಳಕತ್ತೇವೆ ಈ RCC. ಇದು ನಾವು ಒಂದು ನೆನಪಿಟ್ಕೋರಿ, ನೀವು ಭೂಮಿಯ ಜನಸಂಖ್ಯೆ ಎಷ್ಟು ಆಗಕತ್ತೈತಲ್ಲ, ಒಂದು ದಿವ್ಸಕ್ಕೆ ಎಷ್ಟು ಜನ ಹುಡ್ತಾರೋ ಅನ್ನೋದನ್ನು ನಿಮಗೆ ಗೊತ್ತಿರಬೇಕು. 24 ತಾಸಿನಾಗ 63,214 ಜನ ಹುಡ್ತಾರೆ. ಆಮೇಲೆ 26,622 ಜನ ಸಾಯ್ತಾರೆ 24 ತಾಸಿನಾಗ. ಅಂದ್ರೆ ಎಷ್ಟು ಜನಸಂಖ್ಯೆ ಹೆಚ್ಚಾದಂಗ? ಒಂದು ದಿವ್ಸಕ್ಕೆ 36,592 ಜನಸಂಖ್ಯೆ ಒಂದು ದಿವ್ಸಕ್ಕೆ ಹೆಚ್ಚಾದಂಗ. ಇರೋದು ಭೂಮಿ ಒಂದ, ಜನ ಹೆಚ್ಚಾಗತೈತಿ, ಸಾಲ್ತಾ ಇಲ್ಲ. ಇದ ಹುಟ್ಟುದು ಸಾಯೋದು ಅಷ್ಟೇ ಹೇಳಿದೀನಿ. ದಯವಿಟ್ಟು ಚಿಂತಾಜನಕ ಕೆಟ್ಟದಾರ ಅಂತ ಕೇಳಕ್ ಹೋಗ್ಬೇಡ. ಚಿಂತಾಜನಕನು ಬಹಳ ಜನ ಇರ್ತಾರೆ. ಹೌದಾ? ಈಗ ಮತ್ತೊಂದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಹಿಂಗ ಕೆಟ್ಕೊಂಡು ಹೋತಪ್ಪ ಅಂತಂದ್ರೆ ಮುಂದಿನ ಮಾನವ ಬದುಕೋದು ಬಹಳ ಕಷ್ಟ ಆಕೈತೆ ಅಂತ ಹೇಳಿ
ಪ್ಯಾರಿಸ್ ಒಳಗೆ ಒಂದು ಒಪ್ಪಂದ ಆಯಿತು. ಪ್ಯಾರಿಸ್ ದೇಶದೊಳಗೆ CO2 ಅಂತ ತಿಳ್ಕೊಂಡು ಒಂದು ಒಪ್ಪಂದ ಆಯಿತು. ಅಲ್ಲಿ ಜಗತ್ತಿನ 198 ದೇಶದೊಳಗೆ ಆಲ್ಮೋಸ್ಟ್ ಎಲ್ಲ ದೇಶಗಳು ಭಾಗವಹಿಸಿ ಒಂದು ನಿರ್ಣಯ ತಗೊಂಡು ಇನ್ನು ಮುಂದಿನ ಜನರೇಷನ್ ಸ್ವಚ್ಛ ಇರಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಪರಿಸರ ಬಗ್ಗೆ ಕಾಳಜಿ ಮಾಡಬೇಕು, ಗಿಡ ಮರಗಳನ್ನು ಬೆಳೆಸಬೇಕು, ಅವುಗಳನ್ನು ಮಾಡಿ ಕಾಪಾಡಿದಲ್ಲೇ ನಾವು ಇರ್ತೀವಿ, ಇಲ್ಲ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಿದ್ರು. ಅದಕ್ಕೆ ಅವ್ರು ಏನು ಹೇಳ್ತಾರಂತಂದ್ರೆ ಅಲಹಾಬಾದೊಳಗೆ ಒಂದು ಸೆಂಟರ್ ಐತ್ರಿ, ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಸೆಂಟರ್ ಅಂತದ, ನೆನಪಿಟ್ಕೋರಿ. ಅದು ಅಲಹಾಬಾದೊಳಗೆ ರಾಷ್ಟ್ರೀಯ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಸೆಂಟರ್ ಅಂತದ. ಆ ಸೆಂಟರ್ದವರು ಹೊಸ ಹೊಸ ಆಯಾಮಗಳನ್ನ ಜನರಿಗೆ ಬಿಡ್ಕೊಡ್ತಾರ, ಅವ್ರ ಸಮಾಜಕ್ಕೆ ನೀವು ಹಿಂಗೆ ಮಾಡ್ರಿ, ಪರಿಸರ ಉಳಿಬೇಕಾದ್ರೆ ಇದನ್ನ ಮಾಡ್ರಿ ಅಂತೇಳಿ. ಅದ್ರಾಗ ಹೊಸ ಹೊಸ ಒಂದು 3 ನಾನು ನಿಮಗೆ ಹೇಳ್ತಾ ಇದ್ದೇನೆ. ಫಸ್ಟ್ ಕಾನ್ಸೆಪ್ಟ್ ಏನು ಹೇಳಿದ್ರು ಅವರು, ಟ್ರೀ ಅಂತ ಹೇಳಿದ್ರು. ಏನಂತ ಹೇಳಿದ್ರು ಅವರು, ಟ್ರೀ. ಏನು ಟ್ರೀ ಅಂದ್ರೆ ಟೀಚ್ ರೆಗ್ಯುಲರ್ಲಿ ಎನ್ವಿರಾನ್ಮೆಂಟಲ್ ಎಜುಕೇಶನ್. ನೆನಪು ಉಳಿತಿತ್ತದ ಎಲ್ಲರೂ ನೆನಪು ಉಳಿತೈತಿ. ಫಸ್ಟ್ ಕಾನ್ಸೆಪ್ಟ್ ಏನು ಹೇಳಿದ್ರು ಅವರು, ಟ್ರೀ. ಟೀಚ್ ರೆಗ್ಯುಲರ್ಲಿ ಎನ್ವಿರಾನ್ಮೆಂಟಲ್ ಎಜುಕೇಶನ್. ಎನ್ವಿರಾನ್ಮೆಂಟಲ್ ಎಜುಕೇಶನ್ ಅನ್ನೋದು ನೀವು ದಿನ ದಿನ ಕಲೀಲಿಲ್ಲಪ್ಪ, ಬರೀ ನಾವು 5, 7 ಅಥವಾ ಜುಲೈದಾಗ ಅಟ್ಟ ಮಾಡ್ರೆ ನಡೆಯಂಗಿಲ್ಲ, ವರ್ಷಾನುಗಟ್ಲೆ ಮಾಡ್ಬೇಕು. ಅದಕ್ಕೆ ವರ್ಲ್ಡ್ ಗವರ್ಮೆಂಟ್ UN ಅವ್ರು ಏನು ಹೇಳಿದ್ರು 1974ರಾಗ ಇದನ್ನ ಆರಂಭ ಮಾಡೋ ಮುಂದೆ ಬಂದು ವರ್ಷದ ಪೂರ್ತಿ ಮಾಡಬೇಡದನ್ನ ವರ್ಷಾನುಗಟ್ಲೆ ಮಾಡ್ಕೊತಿರ್ಬೇಕು. ನೀವು ಎಲ್ಲಿ ನೀವು ಹಸಿರು ಐತಿ ಅಲ್ಲಿ ನೀವು ಬದುಕ್ತೀರಿ, ಹಸಿರು ಇಲ್ಲದ್ರೆ ಬದುಕಕ್ಕೆ ಸಾಧ್ಯನೇ ಇಲ್ಲ. ಹಸಿರ ನಮ್ಗೆ ಉಸಿರು ಅಂತ ಹೇಳ್ತಾರಲ್ಲ, ಆ ರೀತಿ ಅದಿದ್ರೆ ನೀವು ಬದುಕ್ತಾರೆ. ಈಗ ಒಬ್ಬ ಮನುಷ್ಯ ಒಂದು ದಿವ್ಸಕ್ಕೆ 550 ಲೀಟರ್ ಆಕ್ಸಿಜನ್ ಬೇಕು. ಒಬ್ಬ ಮನುಷ್ಯಾಗ ಒಂದು ದಿವ್ಸಕ್ಕೆ ಎಷ್ಟು ಲೀಟರ್ ಆಕ್ಸಿಜನ್ ಬೇಕ್ರಿ? 550 ಲೀಟರ್ ಆಕ್ಸಿಜನ್ ಬೇಕು. ಹೌದಾ? ಮುಂದೆ ಅದು ಕಾರ್ಬನ್ ಡೈಆಕ್ಸೈಡ್ ತಗೋವಂಥದ್ದು ಗಿಡ, ಒಂದು ಗಿಡ, ನಾವು ಒಬ್ಬ ಮನುಷ್ಯ ಅಂತ ಹೇಳಕತ್ತೇನೆ, ಒಬ್ಬ ಮನುಷ್ಯ ಒಂದು ದಿವ್ಸಕ್ಕೆ 550 ಲೀಟರ್ ಆಕ್ಸಿಜನ್ ಅವ್ನು ಉಸಿರಾಡಿಸ್ಬೇಕಾದ್ರೆ 24 ತಾಸು. ಆದ್ರೆ ಒಂದು ಗಿಡ ಒಂದು ದಿವ್ಸಕ್ಕೆ 270 ಲೀಟರ್ ಆಕ್ಸಿಜನ್ ಕೊಡ್ತೈತಿ. ಎಷ್ಟು ಲೀಟರ್ ಆಕ್ಸಿಜನ್ ಕೊಡ್ತೈತ್ರಿ? 270. ಎಷ್ಟು ಕಡಿಮೆ ಬಿತ್ತು? ಅದನ್ನ ಯಾರು ಕೊಡ್ತಾರ, ಎಲ್ಲಿಂದ ಕೊಡ್ತಾರ ಅದನ್ನ ವಿಚಾರ ಮಾಡಬೇಕು. ಅದನ್ನ ವಿಚಾರ ಮಾಡಿ ನನಗೆ ಹೇಳಬೇಕು ಹೋಗೋದ್ರೊಳಗೆ, ಇಲ್ಲ ನಾನು ನಿಮ್ಗೆ ಹೇಳ್ತೇನೆ. ನಾನು ನಿಮ್ಗೆ ಹೇಳ್ತೇನೆ ಅಂತ ಅನ್ನೋದು ತಕ್ಷಣ ಹೇಳಂಗಿಲ್ಲ, ಸ್ವಲ್ಪ ರೀಸನಿಂಗ್ ವಿಚಾರ ಮಾಡ್ಬೇಕು. ಹಿಂಗಾದ್ರೆ ಹೆಂಗೆ ನಮ್ಮ ಮುಂದಿನ ಪರಿಸ್ಥಿತಿ ಅನ್ನುವಂಥದ್ದನ್ನ ನೀವು ವಿಚಾರ ಮಾಡ್ಬೇಕು. ಇಷ್ಟು ಕಡಿಮೆ ಬೆಳಕತ್ತೈತಿ, ನಾವು ಅದನ್ನ ಹೆಂಗೆ ಸೌಕರ್ಯ ತುಂಬ್ಕೋಬೇಕು, ಏನು ಮಾಡ್ಬೇಕು ಅನ್ನೋದು. ಆಮೇಲೆ ಇಲ್ಲಿ ಒಂದು ಗಿಡದ ಆಗುವಂತ ಲಾಭಗಳು ಏನು, ಒಂದು ಗಿಡದ ಏನೇನು ಲಾಭಗಳು ಅದಾವ? ಗಿಡ ಏನೈತಿ ನೋಡ್ರಿ, ಒಂದು ಗಿಡ ಸೌಕರ್ಯ ತುಂಬೋದು ಬಂದ್ ಇದು ಮಾಡ್ತೈತಿ, ಮಣ್ಣಿನ ಸೌಕರ್ಯ ತುಂಬತೈತಿ. ಅದು ನಮಗೆಲ್ಲಾ ತಂಪನ್ನು ಕೊಡ್ತೈತಿ, ಮಳೆಗಾಲದಲ್ಲಿ ಬೆಳೆ ಆಗ್ಲಿಕ್ಕೆ ಅನುಕೂಲ ಮಾಡಿ ಕೊಡ್ತದ ಯಾವುದು ಗಿಡಗಳು. ಈಗ ಏನ್ ಮಾಡಿದ್ರು, ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಸೆಂಟರ್ದವರು ಮಗುನಿ ಹೆಂಗೆ ಬೆಳೆಸ್ತಾರೆ ಗಿಡ ಬೆಳೆಸ್ತಾರೆ ಅಂತ ಹೇಳ್ತಾರ. ಅವ್ರು ಮತ್ತೊಂದು ಹೇಳ್ತಾರಪ್ಪ ಅಂತಂದ್ರೆ, ನಿಮ್ಮ ಮಗ ನಿಮ್ಮನ್ನು ಬಿಟ್ಟು ಹೋಗ್ಬೋದು, ನಿಮ್ಗೆ ಕೈ ಕೊಡ್ಬೋದು, ಆದ್ರೆ ಗಿಡದ ಕೆಳಕ್ ನೀವು ಮಲ್ಕೊಂಡಾಗ ಹಿಂದಿನ ನೆನಪು ಮಾಡ್ಕೊತ ಮಲ್ಕೊಳಕ್ ಸಾಧ್ಯ ಅನ್ನೋದನ್ನ ಹೇಳ್ತಾರ ಅವ್ರು. ಯಾರು? ನ್ಯಾಷನಲ್ ಎನ್ವಿರಾನ್ಮೆಂಟ್ ಸೆಂಟರ್ದಾಗ. ಗಿಡದ ಕೆಳಕ್ ಕುಂಡ್ರಿ, ಆರಾಮ್ ಬಿಸಿಲಾಗ ಎಷ್ಟು ಆರಾಮ್ ಅನಿಸ್ತೈತಿ ನಿಮಗ ನೋಡಿ. ಹೌದಾ? ಮಕ್ಕಳು ನಿಮ್ಮನ್ನ ಹೊರಗೆ ಕಳಿಸ್ಬೋದು, ಏನಾರು ಮಾಡ್ಬೋದು, ಆದ್ರೆ ಗಿಡ ನಿಮ್ಗೆ ಯಾವತ್ತು ಶಾಶ್ವತವಾಗಿ ಇಟ್ಕೋತೈತಿ. ಆ ಮಾತನ್ನು ಹೇಳ್ತಾರ ಅವ್ರು. ಈಗ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಆಮ್ಲಜನಕದ ಪ್ರಮಾಣ ಎಷ್ಟು ಬೇಕಪ್ಪ ಅಂತಂದ್ರೆ 803 × 10⁹ ಲೀಟರ್ ಆಕ್ಸಿಜನ್ ಪರ್ ಡೇ ಬೇಕು. ನಮ್ಮದು ಎಷ್ಟೈತಿ? 146 ಕೋಟಿ ಐತಿ. ಇಷ್ಟು ಆಕ್ಸಿಜನ್ ಕೊಡ್ಬೇಕು. ಇಷ್ಟು ಆಕ್ಸಿಜನ್ ಇಲ್ಲ ಅಂದ್ರೆ ಎಲ್ಲಿಂದ ತರ್ಬೇಕಂತ ನೀವು ಕೇಳ್ಬೋದು. ಇದೆಲ್ಲ ಕೊಡ್ತಾ ಇದೆ. ನಿಮ್ಗೆ ಮತ್ತೊಂದು ಗೊತ್ತಿರ್ಬೇಕು, ನಿಸರ್ಗದಲ್ಲಿ 78% ಏನೈತಿ? ನೈಟ್ರೋಜನ್ ಐತಿ. ಗೊತ್ತೈತಲ್ಲ? ನಿಸರ್ಗದಲ್ಲಿ ಎಷ್ಟು % ನೈಟ್ರೋಜನ್ ಐತಿ? 78% ನೈಟ್ರೋಜನ್ ಐತಿ. 21% ಆಕ್ಸಿಜನ್ ಐತಿ. ಎಷ್ಟು % ಆಕ್ಸಿಜನ್ ಐತಿ? 21%. ಆಮೇಲೆ 0.04 ಕಾರ್ಬನ್ ಡೈಆಕ್ಸೈಡ್ ಐತಿ. ಗೊತ್ತಾಗತ್ತಲ್ಲ? ಇಷ್ಟು ಕಡಿಮೆ ಆಕ್ಸಿಜನ್, ಇಷ್ಟು ಕಡಿಮೆ ಕಾರ್ಬನ್ ಡೈಆಕ್ಸೈಡ್ ಇದ್ರೂ 0.04% ಕಾರ್ಬನ್ ಡೈಆಕ್ಸೈಡ್ ಇದ್ರೂ ನಾವು ಏರ್ ಪೊಲ್ಯೂಷನ್ ಆಗೈತೆ ಅಂತ ಹೇಳ್ತೀವಿ. ಯಾಕೆ? ಇದು ವಿಚಾರ ಮಾಡ್ಬೇಕು ನೀವು. ಆಕ್ಸಿಜನ್ ಹೆಚ್ಚು ಪ್ರಮಾಣದಾಗ ಐತಿ, ನೈಟ್ರೋಜನ್ ಹೆಚ್ಚು ಪ್ರಮಾಣದಾಗ ಐತಿ, ಕಾರ್ಬನ್ ಡೈಆಕ್ಸೈಡ್ ಏನೈತಪ್ಪ 100ರಾಗ ಬರೀ 4 ಭಾಗ ಐತಿ. ಇಷ್ಟಿದ್ರು ನಮ್ಗೆ ವಾಯು ಮಾಲಿನ್ಯ ಆಗೈತೆ ಅಂತ ಹೇಳ್ತೀವಿ. ಇದು ಹೆಂಗೇನು ಸಾಧ್ಯತೆ? ಇದು ಹೆಂಗೆ ನಾವು ಮೀಟ್ ಔಟ್ ಮಾಡ್ಕೋಬೇಕು? ಅದ್ರ ಬಗ್ಗೆ ನೀವು ವಿಚಾರ ಮಾಡಿ ನನಗೆ ಉತ್ತರ ಹೇಳ್ಬೇಕು. ನೀವು ಅದನ್ನು ಗೊತ್ತಾಕೈತಲ್ಲ? ಎಲ್ಲರೂ ಏರ್ ಪೊಲ್ಯೂಷನ್ ಆಗೈತಿ ಅಂತ ಹೇಳ್ತಾರೆ. ಏರ್ ಪೊಲ್ಯೂಷನ್ ಆಗಿತ್ತು ಅಂದ್ರೆ ಹೆಂಗೆ ಏರ್ ಪೊಲ್ಯೂಷನ್ ಆಗಿತ್ತದು? ಯಾವ ಮಟ್ಟದಾಗ ಆಗೈತಿ, ಎಲ್ಲಿ ಆಗೈತಿ ನಮ್ಗೆ ಗೊತ್ತದ. ಈ ಕಾರ್ಖಾನೆ ಎಲ್ಲೆಲ್ಲಿ ಕೈಗಾರಿಕೆ ಕೃಷಿಗಳು ಕಡಿಮೆ ಆಗಿ ಕಾರ್ಖಾನೆಗಳು ಹೆಚ್ಚಾದು, ಅಲ್ಲಿ ಏರ್ ಪೊಲ್ಯೂಷನ್ ಆಗೈತಿ. ಆದ್ರೆ ಕಾರ್ಬನ್ ಡೈಆಕ್ಸೈಡ್ಗೆ ವಿತ್ ರೆಸ್ಪೆಕ್ಟ್ ಟು 0.04% ಏನು ಅನುಭವಿಸ್ತೈತಿ? ಅದು ಅಷ್ಟೇ ಐತಿ ನಿಸರ್ಗದೊಳಗೆ. ಆಮ್ಲಜನಕನೂ ಅಷ್ಟೇ ಐತಿ, ನೈಟ್ರೋಜನ್ ಅಷ್ಟೇ ಐತಿ. ಅದು ಎಲ್ಲ ಬ್ಯಾಲೆನ್ಸ್ ಐತಿ. ಯಾಕೆ?
ಅದನ್ನ ನೀವು ವಿಚಾರ ಮಾಡಿ ಹೇಳ್ಬೇಕು ನೀವು. ಅದ ನಿಮ್ಮ ಗ್ರೇಟ್ ಸಾಧನೆ. ಬರೀ ಪಠ್ಯ ಪುಸ್ತಕದಿಂದ ಒಂದೋ ಸಾಧನೆ ಅಲ್ಲ, ನಾನ್ ಅಕಾಡೆಮಿಕ್ದಾಗ ಎಂತಾದ್ರೂ ರೀಸನಿಂಗ್ ಮಾಡ್ಬೇಕು. ಇನ್ನೂ ಒಂದು ವಿಷಯ ಅದ, ಎಲ್ಲ ನೀನು ಅನ್ನುವಂಥದ್ದು ಬರ್ತದ ಪರಿಸರ ಒಳಗೆ. ಪರಿಸರ ಒಳಗೆ ಮತ್ತೊಂದು ಏನು ಬರ್ತದ, ಎಲ್ಲ ನೀನು ಅಂದ್ರೆ ಏನು ಪರಿಸರದೊಳಗ, ಅದ್ರ ಸಾಧಕ ಬಾಧಕಗಳೇನು, ಅದು ಯಾಕೆ ಮಾಡ್ತಾರ ಯಾಕೆಲ್ಲ ಅನ್ನುವಂಥದ್ದನ್ನ ನೀವು ವಿಚಾರ ಮಾಡ್ಕೋಬೇಕು. ಯಾಕಂದ್ರೆ ನೀವು ಮುಂದೆ ಬೆಳೆಯವ್ರು ಇನ್ನೂ 50-60 ವರ್ಷ ಬದುಕಾವ್ರ, ನೀವು ಇನ್ನೂ 50-60 ವರ್ಷ ಬದುಕಾವ್ರ, ಇನ್ನು ಮುಂದೆ ಏನಾಗ್ತೈತೆ ಎಂಬುದು ನೀವು ವಿಚಾರ ಮಾಡ್ಕೋಬೇಕು. ನಮ್ಗೆ ಸ್ವಾತಂತ್ರ್ಯ ಸಿಗೋ ಪೂರ್ವದಲ್ಲಿ ನಮ್ಮ ಅರಣ್ಯ ಸಂಪತ್ತು ಎಷ್ಟು ನಮ್ಮ ದೇಶದ 47-51% ಇತ್ತು. ಎಷ್ಟು ಪರ್ಸೆಂಟ್ ಇತ್ತು ರೀ? 47-51% ಇತ್ತು. ಈಗ ಎಷ್ಟಾಗೈತ್ರಿ? ಇದು ಬರೀ 21% ಅಷ್ಟ ಅದ. ಎಷ್ಟು ಉಳ್ದೈತಿ? ಕೇವಲ 21% ಉಳ್ದದ. ಇನ್ನು ಮುಂದೆ ನಿಮ್ಮ ಮೊಮ್ಮಕ್ಕಳ ಆಗೋ ಟೈಮ್ದಾಗ ಎಷ್ಟು ಉಳಿದಿತ್ತು ನೋಡ್ರಿ. 21 ಉಳಿತಿತ್ತು, 12 ಉಳಿತಿತ್ತು, 8 ಉಳಿತಿತ್ತು. ಅದಕ್ಕೆ ನಾವು ಇನ್ನೂ ಚೆನ್ನಾಗಿ ಸ್ವಸ್ಥವಾಗಿ ಆರೋಗ್ಯವಂತವಾಗಿ ಬದುಕಬೇಕಾಗಿತ್ತಪ್ಪ ಅಂತಂದ್ರೆ ಗಿಡ ಮರಗಳನ್ನೇ ಬೆಳೆಸಾಕಬೇಕು. ಅವು ಬೆಳೆದ್ರೆ ಇಲ್ಲಂದ್ರೆ ನಡೆಯಂಗಿಲ್ಲ. ಅದನ್ನ ನೀವು ದಯಮಾಡಿ ನೆನಪಿಟ್ಕೋಬೇಕು. ಯಾಕಪ್ಪ ಅಂತಂದ್ರೆ ಈಗ ಚಾರ್ಲಸ್ ಡಾರ್ವಿನ್ ಒಂದೆರಡು ಮಾತು ಹೇಳಿದಾನೆ. ಚಾರ್ಲಸ್ ಡಾರ್ವಿನ್ ಜೈವಿಕ ಸಿದ್ಧಾಂತ ಬರೆದಂತಾವ ಚಾರ್ಲಸ್ ಡಾರ್ವಿನ್ ಒಂದೆರಡು ಮುತ್ತಿನಂತ ಮಾತು ಹೇಳಿದಾನೆ. ಎಲ್ಲ ಆಫ್ ಆಲ್ ದ ಕ್ರೀಚರ್ಸ್ ಆನ್ ಅರ್ತ್ ಓನ್ಲಿ ದ ಮ್ಯಾನ್ ಹಂಟ್ಸ್ ಇಟ್ಸ್ ಓನ್ ಕೈಂಡ್ ಅಂತ ಹೇಳ. ನೆನಪು ಉಳಿತೈತಿ ನಿಮ್ಗ? ಆಫ್ ಆಲ್ ದ ಕ್ರೀಚರ್ಸ್ ಆನ್ ಅರ್ತ್ ಓನ್ಲಿ ದ ಮ್ಯಾನ್ ಹಂಟ್ಸ್ ಇಟ್ಸ್ ಓನ್ ಕೈಂಡ್ ಅಂತ ಹೇಳಿದಾನೆ. ಜಗತ್ತಿನಾಗ ಎಲ್ಲಾ ಪ್ರಾಣಿಗಳದಾವ. ದನಗಳು ಕಾದಾಡಿ ಹೋಗ್ತಾವ, ನಾಯಿಗಳು ಜಗಳಾಡಿ ಹೋಗ್ತಾವ. ಆದ್ರೆ ಮನುಷ್ಯ ಜಗಳಾಡಿ ಸುಮ್ಮನೆ ಕೊಂಡಂಗಿಲ್ಲ. ಕಣ್ಣೆತ್ತಿ ಏನಾರ ಮಾಡ್ತಾನೆ, ಅನಾಹುತ ಮಾಡ್ತಾನ. ಅತ್ಯಂತ ದುಷ್ಟ ಪ್ರಾಣಿ ಮನುಷ್ಯ ಪ್ರಾಣಿ ಅಂತ ಹೇಳ್ತಾನೆ. ಅದಕ್ಕೆ ಈ ಕಡಿಮೆ ಬಿದ್ದಂತ ಆಕ್ಸಿಜನ್ ಏನಂತ ಹೇಳಿಲ್ಲ, ಇದು ಎಲ್ಲಿಂದ ಪೂರೈಕೆ ಮಾಡ್ಕೊತಾರ, ಯಾವ ಟೆಕ್ನಾಲಜಿಯಿಂದ ಮಾಡ್ಕೊತಾರ? ಈಗ ನಾ ಬರೀ ಟ್ರೀ ಒಂದೇ ಹೇಳಿದ್ವಿ. ಉತ್ತರ ಪ್ರದೇಶದವರು ಐ ಫಾರೆಸ್ಟ್ ಅನ್ನೋದು ಮಾಡ್ಯಾರ. ಏನ್ ಮಾಡ್ಯಾರ ಅವರು? ಐ ಫಾರೆಸ್ಟ್ ಅನ್ನೋದನ್ನ ಅಮೆರಿಕಾ ದೇಶದಿಂದ ಕೈಗಾಡ ತಗೊಂಡು ಅವ್ರು ಉತ್ತರ ಪ್ರದೇಶದೊಳಗೆ ಪ್ರತಿ ವರ್ಷ 2% ಅರಣ್ಯನ ನಾವು ಬೆಳೆಸ್ತೇವೆ ಅಂತ ಹೇಳಿದಾರೆ ಐ ಫಾರೆಸ್ಟ್ ಅವರು. ಗೊತ್ತಾಗತೈತಿ? ಅದರಂತೆ TOFI ಅನ್ನುವಂಥದ್ದು ಒಡಂಬಡಿಕೆ ಆಗಿದೆ. TOFI ಒಡಂಬಡಿಕೆ ಅಂದ್ರೆ ಏನು? ಟ್ರೀಸ್ ಔಟ್ಸೈಡ್ ಫಾರೆಸ್ಟ್ ಇನ್ ಇಂಡಿಯಾ. ಗುಡ್ಡ ಬಿಟ್ಟು ಹೊರಗಡೆ ಗುಡ್ಡ ಬೆಳೆಸೋದು ಅಂತದ್ದು ಒಂದು ಒಡಂಬಡಿಕೆ ಆಗಿದೆ. ಯಾಕಂತಂದ್ರೆ ಶ್ರೀಮಂತರ ಮಕ್ಕಳು ಬಹಳಷ್ಟು ಸಾಧನೆ ಮಾಡೋದಿಲ್ಲ. ಇದನ್ನೇ ಸಾಧನೆ ಮಾಡಕಂದ್ರೆ ಬಡತನದಲ್ಲಿ ಕಷ್ಟ ಬಂದವ್ರೆ. ಮತ್ತ ಅವ್ರು ನಾನು ಹೇಳಿ ಸರ್ ಇಷ್ಟೆಲ್ಲ ನಿಮ್ಗೆ ಹೆಂಗ್ ಬಂತ ಅಂದ್ಕೂಡ್ಲೆ, ಇಲ್ಲ ಸರ್ ನಮ್ಮ ತಂದೆ DDP ಆಫೀಸರ್ ಮನೆಗೆ ಬಂದ ಕೂಡಲೇ ನಂದೆಲ್ಲ ಹೋಮ್ವರ್ಕ್ ಮಾಡಿಸ್ತಾ ಇದ್ರು. ಯಾರು ಮಾಡಿದ್, ಯಾವ ಅಟೆಂಡರ್ ಯಾವ ಪ್ಯೂನ್ ಮಾಡಿಸ್ತಾ ಮೇಡಮ್ ಅಂದ ಕೂಡಲೇ ಬರುವಾಗ ರೊಕ್ಕ ತಗೊಂಡು ಶೀಲ್ ಹಾಕಿ ರೊಕ್ಕ ತಗೋದು ಅಂತವ್ರ ಅದಾರ. ಇವ್ರ ತಂದೆ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಏನೋ ಯಾರ ಕಡೆ 10 ಪೈಸೆ ರೊಕ್ಕ ತಗೊಳಂಗ ಅವ್ರ ತಂದೆ ಕೆಲಸ ಮಾಡಿದ್ದಕ್ಕ ಮಗ ಇಷ್ಟು ಎತ್ತರ ಬೆಳಿಲಿಕ್ಕೆ ಸಾಧ್ಯವಾಯಿತು. ಹೀಗಾಗಿ ಅಂತ ಒಂದು ನಮ್ಮ ಕೋಶಾಧ್ಯಕ್ಷರಂತ SS ದೊಡ್ಡಮನಿ ಸರ್ ಮತ್ತೆಲ್ಲ ಮಕ್ಕಳು ನನ್ನೆಲ್ಲ ಬಹಳ ಖುಷಿ ಅನ್ನಿಸ್ತಾ ಇದೆ. ಈ ಒಂದು ಶಾಲೆಗೆ ಸುಮಾರು ಸಲ ಬಂದ ನಾವು BEd ಕಾಲೇಜಲ್ಲೇ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಆಮೇಲೆ ಇಲ್ಲಿ ಸದ್ಯಕ್ಕೆ 2-3 ಸದ್ಯಕ್ಕೆ ಕಾರ್ಯಕ್ರಮ ಮಾಡಿದ್ದೇವೆ. ಹೀಗಾಗಿ ಇದಕ್ಕೆ ಅವಕಾಶ ಕೊಟ್ಟಂತ ಸಂಸ್ಥೆ ಮತ್ತೆ ಇನ್ನೂ ಹೆಚ್ಚಾಗಿ ಏನು ಸಂಸ್ಥೆಯ ಅಧ್ಯಕ್ಷರ ನಮಗ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು ತೋಂಡದಾರ ಮಠ ಗದಗ ಮತ್ತೆಲ್ಲ ನಾಗನೂರು ಮಠ ಬೆಳಗಾವದಲ್ಲಿ ಇದ್ರು. ಅವ್ರು ನನ್ನ ವಿದ್ಯಾರ್ಥಿ ಇದ್ದಾಗಿಂದ ಪರಿಚಯ. ನಮ್ಮ ತಂದೆಯವರ ಒಂದು ಅತ್ಯಂತ ಆತ್ಮೀಯ ಗುರುಗಳೆಲ್ಲ ಎಲ್ಲಿ ಹೋದಾಗ ಸದ್ಯಕ್ಕೆ ನನ್ ಕೇಳ್ತಾರೆ ಗುರುಗಳ ಬಗ್ಗೆ, ನನ್ನ ತಂದೆ ಬಗ್ಗೆ ಕೇಳ್ತಾ ಇದ್ರಲ್ಲ, ನನ್ನ ತಂದೆಯವರೆಲ್ಲ ಈ ರೀತಿಯಾಗಿ ಬಹಳಷ್ಟು ನನ್ನ ಕುಟುಂಬದ ಜೊತೆಗೆ ಸಂಪರ್ಕ ಹೊಂದಂತ ಸಿದ್ದರಾಮ ಮಹಾಸ್ವಾಮಿಗಳು. ಅಷ್ಟೇ ಅಲ್ಪ ನಿಮ್ಗೆ ಹೇಳ್ತಾ ಇದ್ದೇನೆ, ನಮ್ಮ ಅಕ್ಕನ ಮಗ ಇದೇ ನಿಮ್ಮ ಸಂಸ್ಥೆ ಬೆಳಗಾವದಲ್ಲಿ ವೀರಣ್ಣ ವಿಭೂತಿ ಅಂತೇಳಿ 8, 9, 10 ಅಲ್ಲೇ ಕಲ್ತಾನ ಬೆಳಗಾವದಲ್ಲಿ. ಅವ ಫಸ್ಟ್ ಬಂದ ನಾ ಶಾಲೆಗೆಲ್ಲ. ಹೀಗಾಗಿ ಅಜ್ಜಾರ್ ಭೇಟಿ ಆದಾಗ ನಿಮ್ಮ ಡಾಕ್ಟರ್ ವೀರಣ್ಣ ಹೆಂಗದಪ್ಪ ಯಾವಾಗ ಬರ್ತಂತ ನೀನ್ ನಾವು ಅಮೆರಿಕದ ಬಂದು ಅಲ್ಲಿ ಬೆಳಗಾವದಲ್ಲಿ ಅಜ್ಜವ್ರ ಭೇಟಿಯಾಗಿ ಅವ್ರ ಆಶೀರ್ವಾದ ತೆಗೆದುಕೊಂಡು ಹೋದ. ಹೇಳೋ ಉದ್ದೇಶ ಅಂದ್ರೆ ಈ ಸಂಸ್ಥೆಯಲ್ಲಿ ಕಲ್ತಂತ ವ್ಯಕ್ತಿಗಳು ವಿಶ್ವದ ತುಂಬಾ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋದು ಏನಪ್ಪಾ ಅಂದ್ರೆ ಸುಮ್ಮನೆ ಹಾಗೆ ಟೈಮ್ ಪಾಸ್ ಮಾಡಿ ನಮ್ದು ಕಾರ್ಯಕ್ರಮ ಮಾಡಿ ಮುಗಿಸ್ಕೊಂಡು ಹೋಗೋದಿಲ್ಲ. ನೀವು ಸದ್ಯಕ್ಕ ಇಂಥ ದೊಡ್ಡ ವ್ಯಕ್ತಿಗಳ ಹಾಗೆ ನೀವು ಆಗ್ಬೇಕಲ್ಲ. ಎಲ್ಲ ಮನಸ್ಸು ಮಾಡಿದ್ರೆ ಎಲ್ಲರ ಹಾಗೆ ಸಾಧ್ಯ. ನೀವು ಯಾರು ನಮ್ಮನ್ನ ಕೀಳಾಗಿ ನೋಡ್ಕೋಬಾರ್ದು. ನಾನು ಬಡವಾಗಿದ್ದೇನೆ, ನಾನು ಹಂಗ ಹೀಗೆ ಅಂತ ಯಾರು ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡು ಹೋಗ್ಬಾರ್ದು. ನನ್ನಿಂದ ಸಾಧ್ಯವಾಗ್ತೈತೆ ಅಂತಕ್ಕಂಥದ್ದು. ನಾವೆಲ್ಲ ಹಳ್ಳಿಯಿಂದ ಬಂದವ್ರಲ್ಲ, ನಾವೆಲ್ಲ ಪಾಸ್ ಆಗಿದ್ದು ಆರ್ಡಿನರಿ ಮತ್ತೆಲ್ಲ. ಈಗೆಲ್ಲ ಹುಡುಗರು 1995 ಮಾಡ್ತಾರಲ್ಲ. ಹೀಗಾಗಿ ಆಗ್ಲಿ ಇನ್ನು ವ್ಯವಸ್ಥೆ ಹಂಗಿದೆ, ಇದಕ್ಕೆ ಇದು ಮಾಡೋದು ಬೇಡ. ಬಟ್ ನೀವು ಒಳ್ಳೆ ರೀತಿಯಾದಂತ ಒಂದು ಅಂಕ ಪಡ್ಕೋಬೇಕು. ಅದಕ್ಕಷ್ಟೇ ಸೀಮಿತವಾಗಿದೆ. ಇನ್ನು ಹೆಚ್ಚಿನ ಜನರಲ್ ನಾಲೆಜ್. ಯಾಕಂದ್ರೆ ಬರೀ ನಿಮ್ಗ ಈಗಂತ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ನಿಮ್ಗ ಅಪಾಯಿಂಟ್ಮೆಂಟ್ ಆಗುವಾಗ ನಿಮ್ ಮಾರ್ಕ್ಸ್ ನೋಡಿದಿಲ್ಲ ಅವ್ರು. ನಿಮ್ಗೆ ಏನ್ ಮಾಡ್ತಾರ, ನಿಮ್ಮ IQ ಟೆಸ್ಟ್ ಮಾಡ್ತಾರ. ನಿಮ್ಮ ಪರಿಸರ ಬಗ್ಗೆ ಕೇಳ್ಬೋದು, ಇತಿಹಾಸ ಬಗ್ಗೆ ಕೇಳ್ಬೋದು, ಅರ್ಥಶಾಸ್ತ್ರ ಬಗ್ಗೆ ಕೇಳ್ಬೋದು. ಹೀಗಾಗಿ ನಾನು ಹೇಳೋ ಉದ್ದೇಶ ಅಂದ್ರೆ ಇದು ಒಂದು ಅಂಕಣ ತೆಗೆದುಕೋಬೇಕು. ಇಂಥ ಒಂದು ಜನರಲ್ ಆಗಿ ಮತ್ತು ವಿಶೇಷವಾಗಿ ಪರಿಸರ ಬಗ್ಗೆ ಇರಲ್ಲ. ಬಹಳಷ್ಟು ನಾವೆಲ್ಲ ಆಕ್ಸಿಜನ್ ನಮಗೆ ಬಹಳ ತೊಂದರೆ ಆಗ್ತಾ ಇದೆ. ನಾವೇ ಇದಕ್ಕೆಲ್ಲ ಕಾರಣ.
ಈಗೆಲ್ಲ ನಾವೇನು ಆಧುನಿಕ ಜಗತ್ತಿನೊಳಗ ಸಿಮೆಂಟ್ ರೋಡ್ ಮಾಡೋದ್ರಿಂದ ಆಮೇಲೆ ಒಂದೇನೋ ಗಿಡಗಳನ್ನ ಕಟ್ ಮಾಡ್ತಾ ಇದ್ದೇವೆ, ರಸ್ತೆಗಳ ಅಗಲೀಕರಣ ಒಂದ್ ಕಡೆ ಬೇಕು, ಒಂದ್ ಕಡೆ ನಮ್ಗೆ ಐಷಾರಾಮಿ ಜೀವನ ಮಾಡ್ಲಿಕ್ಕೆಲ್ಲ ಬೇಕು. ಬಟ್ ಅದ್ರದ್ದು ಅಲ್ಟರ್ನೇಟಿವ್ ಆಗಿ ಏನಾದ್ರೂ ನಾವು ಮಾಡ್ಬೇಕಲ್ಲ, ಒಂದು ಗಿಡ ಕಡಿದ್ರೆ ಮತ್ತೆ 2 ಗಿಡ ಹಚ್ಬೇಕು. ಆ ರೀತಿಯಾದಂತ ಒಂದು ಮನೋಭಾವನೆ ಇಟ್ಕೊಂಡು ಪರಿಸರದಲ್ಲಿ ನಾವು ಕಾಳಜಿ ವಹಿಸೋದು ಮಾತ್ರ ಸಾಧ್ಯವಾಗೈತಿ. ಇದ್ರೆ ನಮ್ಮ ಸ್ವಾರ್ಥಕ್ಕಾಗಿ ನಾವೆಲ್ಲ ಮಾಡ್ತಲ್ಲ. ಹೀಗಾಗಿ ನಮ್ಮನ್ನ ನಿಮ್ದು ಜವಾಬ್ದಾರಿ ಏನ್ ಬಂದ್ರೆ ಸಾಧ್ಯವಾದ್ರೆ ಎಷ್ಟೋ ನಿಮ್ ಮನೆ 1 ಗುಂಟೆ ಆಗ್ಲಿ 2 ಗುಂಟೆ ಆಗ್ಲಿ 3 ಗುಂಟೆ ಆಗ್ಲಿ ಎಷ್ಟು ಇದ್ದಷ್ಟೊಳಗ 1 ಅಥವಾ 2 ಗಿಡವನ್ನು ಹಿತ್ತಲ್ದಾಗ ಆಗ್ಲಿ ಅಥವಾ ಮುಂದೆ ಭಾಗದಾಗಲಿ ಬೆಳೆಸಿದ್ರೆ ಒಂದು ಇದಾಕತ್ತೆ. ನೀವು ನಂಬ್ತಿರಲ್ಲ, ಮನಿ ನಮ್ದು 35-40 ನಮ್ದೆಲ್ಲ ಸೈಟ್. ನಮ್ಗೆ ಲಿಂಗರಾಜ್ ನಗರ ನಮ್ಮ ಮನೆಯೊಳಗ ನಾ ಪೂರ್ತಿ ಮನಿ ಕಟ್ಟಿಲ್ಲ. ಅದ್ರೊಳಗ ಒಂದು ಮುಂದಿನ ಭಾಗ ಒಂದು 10 ಫೂಟ್ ಒಂದು ಸ್ವಲ್ಪ ಗಿಡಗಳನ್ನು ಬೆಳೆಸಿದ್ದೇನೆ, ಹೂವನ್ನ ಬೆಳೆಸಿದ್ದೇನೆ, ಹಿತ್ತಲ್ದಾಗ ಬೆಳೆಸಿದ್ದೇನೆ. ಎಲ್ಲಾರು ಪೂರ್ತಿ ಯುಟಿಲೈಸ್ ಮಾಡ್ಕೊಂಡು ಎಲ್ಲ ಬಾಡಿಗೆ ಕೊಡ್ಲಿಕ್ಕೆ ಎಲ್ಲಾರು ಬಹಳಷ್ಟು ಜನ ಹೇಳೋ ಉದ್ದೇಶ ಈ ರೀತಿಯಾಗಿ ನನಗೂ ಸ್ವಲ್ಪ ನಾನು NSS ಒಳಗ ಅಧಿಕಾರಿಯಾಗಿ ರಾಜ್ಯ ಮಟ್ಟದ ಪ್ರಶಸ್ತಿ ಪಡ್ಕೊಂಡು ಮತ್ತೆ ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ಅಂದ್ರೆ ಸ್ವಲ್ಪ ಏನೋ ಇಷ್ಟೆಲ್ಲ ಇದ್ದಾಗ ನಾವು ಯಾಕೆ ಮಾಡಬಾರ್ದು, ಬರೀ ಭಾಷಣ ಮಾಡ್ಕೊಂಡು ಹೋದ್ರೆ ಆಗುದಿಲ್ಲ. ಸ್ವಲ್ಪ ಮಟ್ಟಿಗಾದ್ರೂ ನಮ್ಮ ಒಂದು ಪರಿಸರ ಬಗ್ಗೆ ಕಾಳಜಿ ವಹಿಸ್ಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ್ಕೊಂಡು ಜವಾಬ್ದಾರಿಯುತವಾಗಿ ಮಾಡೋಣ, ಪರಿಸರ ರಕ್ಷಣೆ ಮಾಡೋಣ. ಆಮೇಲೆ ಸಾಧ್ಯ ಆದಷ್ಟು ಮಟ್ಟಿಗೆ ಏನ್ ನನ್ನಿಂದ ಒಂದಾಗತ್ತಲ್ಲ. ಹೀಗಾಗಿ ಹುಬ್ಬಳ್ಳಿಯಾಗ ನೋಡೋಕೊಬ್ರು ನಮ್ ಬೆಳಿಗ್ಗೆ ವಾಕಿಂಗ್ ಬರ್ತಾರೆ, ಸ್ಪೆಷಲ್ ವಾಕಿಂಗ್ ಮಹಾಂತೇಶ್ ತಪ್ಸಟ್ಟಿ ಅಂತೇಳಿ ಅವ್ರು 2 ಲಕ್ಷ ಗಿಡ ಹಚ್ಚಿದಾರಪ್ಪ ನರ್ಮದ ಮಠಕ್ಕೆ. ಸ್ವತಃ ತಾವೇ ಹೋಗಿ ದಿಬ್ಬ ತೆಗೆದು ಗಿಡ ಹಚ್ಚಿ ನೀರು ಹಾಕ್ತಾರ. ಒಬ್ಬ ವೈದ್ಯರು ENT ಸ್ಪೆಷಲಿಸ್ಟ್ ಅವರು. ENT ಸ್ಪೆಷಲಿಸ್ಟ್ ನಮ್ಮ ತಪ್ಸಟ್ಟಿ ಸರ್ ಪ್ರತಿ ದಿವಸ ಇಂತ ಒಂದು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ಅವ್ರು 75 ವರ್ಷ ಅವ್ರು ನೋಡ್ಬೇಕಲ್ಲ. ನನ್ನ ಇದು ಮಾಡಿದ್ರೆ ನನ್ನ ಹಿಚಿಕೆ ನೆನಕುಲೆ ನಿನ್ ಬೊಜ್ಜ ಐತೆ ಅಂದ್ರ ಅವ್ರು ಹಿಚಿಕೊಳಪ್ಪ ಇಲ್ಲೇ ಇಲ್ಲ. ಹೇಳೋ ಉದ್ದೇಶ ಯಾರು ಹಚ್ಚಿ ಕೆಲಸ ಮಾಡ್ತಾರ ಅವ್ರಿಗೇನು ಬಜ್ಜು ಬರೋದಿಲ್ಲ. ಆ ರೀತಿ ನಮಗ ನೋಡ್ರಲ್ಲ, ನಮಗ ದೇವ್ರ ಮನೆ ಅಂತವ್ರು, ತಪ್ಸಟ್ಟಿ ಅಂತವ್ರು, ಮತ್ತೆಲ್ಲ ಮಹಾಜನ್ ಸೆಂಟರ್ ಅಂತ ನಾ ಹೇಳೋ ಉದ್ದೇಶ ಅಂತ ನೀವೆಲ್ಲ ಹೆಚ್ಚು ದೈಹಿಕ ಶ್ರಮ ಮಾಡ್ಬೇಕು, ಕಷ್ಟ ಪಡ್ಬೇಕಲ್ಲ. ಎಲ್ಲಾರು ಯಾರು ಕಷ್ಟ ಪಡದೇ ಇಲ್ಲ. ನಾವೆಲ್ಲ ಕಲಿಯುವಾಗ ಸೌದತ್ತಿ ಒಳಗೆ ಹೋಗ್ಬೇಕಾದ್ರೆ ನಾವೆಲ್ಲ ನಾವು ಪ್ರತಿ ದಿವಸ ಹೊಳಿ ಹೋಗಿ ನೀರು ತೆಗೆದುಕೊಂಡು ಬರ್ತಾ ಇದ್ದೀವಿ, ಅಲ್ಲಿ ಬಟ್ಟೆ ಒಗಿತಾ ಇದ್ದೀವಿ. ನಮ್ಮ ಅಜ್ಜನ ಅಂಗಡಿ ಐತಲ್ಲ, ಬುಧವಾರಕ್ಕೊಮ್ಮೆ ಮಾರ್ಕೆಟ್ ಹೋಗಿ ಬುಟ್ಟಿ ಇಟ್ಟು ಬಂದು ಮತ್ತೆ ಬುಟ್ಟಿ ಕೊಡ್ಬೇಕಲ್ಲ. ಅಷ್ಟು ದೈಹಿಕ ಶ್ರಮ ಮಾಡ್ತೀವಿ. ಯಾರು ಮಾಡ್ದಲ್ಲ. ಈಗ ಬುಟ್ಟಿ ತೆಗೆದು ಹೋದ್ರೆ ಕಾಯಿಪಲ್ಲೆ ತರೋದಾಗ ಏನೇ ಬರೀ ಎಲ್ಲ ಆನ್ಲೈನ್ ಒಳಗ ಬುಕ್ ಮಾಡ್ಬಿಟ್ರೆ ಬಂದ್ಬಿಡೋದಲ್ಲ. ಅಷ್ಟು ನಾವೆಲ್ಲ ಆಲಸ್ಯ ಆಗಿದ್ದೇವೆ. ಹೀಗಾಗಿ ದಯವಿಟ್ಟು ನೀವೆಲ್ಲ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ಕಲ್ಕೋಬೇಕು. ದೈಹಿಕವಾಗಿ ಹೆಚ್ಚು ಕೆಲಸ ಮಾಡಿದ್ರೆ ಬಹಳ ದಿವಸ ನೀವು ಬದುಕ್ತಾರಲ್ಲ ಅಂತ ನಿಟ್ಟಿನೊಳಗೆ ಪರಿಸರ ರಕ್ಷಣೆ ಮಾಡೋಣ. ಆಮೇಲೆ ಇಂಥ ಒಂದು ಸಂಸ್ಥೆಗೆ ಎಷ್ಟು ನಾನು ಧನ್ಯವಾದ ಕಡಿಮೆ ಅಂತ ಹೇಳ್ಬೋದು. ಹೀಗಾಗಿ ನಮ್ಗೇನು ಸಿದ್ದರಾಮೇಶ್ವರ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕರಾಗಲಿ ಸಿಬ್ಬಂದಿ ಆಗಲಿ ನೀವೇನು ಹೆಚ್ಚು ಅಂಕ ತಗೊಂಡ್ರಪ್ಪ, ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡ್ಕೊಂಡ್ರೆ ಮತ್ತೊಮ್ಮೆ ಅವರಿಗೆ ಶುಭವನ್ನು ಕೋರ್ತಾ, ಮತ್ತೆ ಈ ಸಂದರ್ಭದಲ್ಲಿ ಇಬ್ಬರು ನಮಗೇನೋ ಆಯ್ಕೆ ಆಗಿದ್ರಲ್ಲ ಅವ್ರಿಬ್ಬರಿಗೊಂದು ಸನ್ಮಾನ ಮಾಡ್ಬೇಕಂತಕ್ಕಂಥದ್ದಿತ್ತು. ನಾವು ಏನ್ ಮಾಡೇವಿ ಈ ಸಲ, ನಾವು ಲಾಸ್ಟ್ ಟೈಮ್ ಎಲ್ಲ ಮನೆ ಹೋಗಿ ಸನ್ಮಾನ ಮಾಡಿದ್ವಿ. ಈ ಸಲ ಹಂಗಲ್ಲ, ಪ್ರತಿಯೊಂದು ಕಾರ್ಯಕ್ರಮ ಆಗ್ತದೆ ವಾರಕ್ಕೊಮ್ಮೆ. ಆ ಒಂದು ವಾರಕ್ಕೊಮ್ಮೆ ಆಗ್ತಕ್ಕಂಥ ಇಬ್ಬರ ಏನು ಕಾರ್ಯಕ್ರಮ ಕರೆಸಿ ಅವ್ರು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ 3 ಅಕ್ಷರದ ಬದುಕನ್ನ ಕಟ್ಟಿಕೊಟ್ಟು 4 ಅಕ್ಷರದ ಸಾಕ್ಷಾತ್ಕಾರವನ್ನ ನೀಡಿ 5 ಅಕ್ಷರದ ಆತ್ಮ ಸಂತೃಪ್ತಿಯನ್ನು ನೀಡಿರ್ತಕ್ಕಂಥ ನನ್ನ ಎಲ್ಲ ಗುರು ವೃಂದವನ್ನ ಮನದಾಳದಲ್ಲಿ ಸ್ಮರಿಸುತ್ತಾ ಒಂದು ಗಾದೆ ಮಾತಿದೆ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ ಹೇಳ್ತಾರೆ. ಅಂದ್ರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಹಳೆ ಬೇರಾದ್ರೆ ತಾವುಗಳೆಲ್ಲರೂ ಹೊಸ ಚಿಗುರು. ಈ ಹಳೆ ಬೇರು ನಮ್ಮನ್ನ ಮಾರ್ಗದರ್ಶನ ಮಾಡಿ ಹೊಸ ಚಿಗುರನ್ನ ಚಿಗುರಿಸಿದಾಗ ಒಂದು ಭವಿಷ್ಯದ ಮರ ಸೊಬಗಾಗಿ ಕಾಣ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ಪ್ರತಿಭೆಗೆ ಎಲ್ಲಿ ಪುರಸ್ಕಾರ ಇರ್ತದ ಅದು ಮುಂದಿನ ಭವಿಷ್ಯದಲ್ಲಿ ಮಕ್ಕಳಿಗೆ ಮತ್ತಷ್ಟು ಸಾಧನೆ ಮಾಡಲಿಕ್ಕೆ ಸಹಕಾರ ಕೊಡ್ತದೆ. ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ಆಕ್ಚುಲಿ ಈ ಒಂದು ಕಾರ್ಯಕ್ರಮ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡಿಬೇಕು. ನಾವು ಕೂಡ ಪ್ರತಿ ವರ್ಷ ಒಂದು ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಅತಿ ಹೆಚ್ಚಿನ ಅಂಕಗಳನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮಾಡ್ತೀವಿ. ಆದ್ರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿ ಶಾಲೆಗೆ ಹೋಗಿ ಆ ಶಾಲಾ ಹಂತದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನ ಪಡೆದಿರ್ತಕ್ಕಂಥ ಮಕ್ಕಳು ಹಾಗೂ ಪ್ರಥಮ ಭಾಷೆ ಕನ್ನಡದಲ್ಲಿ
125ಕ್ಕೆ 125 ಅಂಕಗಳನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ಇದು ನಿಜಕ್ಕೂ ಒಂದು ಹೆಮ್ಮೆಯ ಗೌರವದ ವಿಷಯ. ನಮ್ಮ ಒಂದು ಶಾಲಾ ಶಿಕ್ಷಣ ಇಲಾಖೆ ಪರವಾಗಿ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ವೈಯಕ್ತಿಕವಾಗಿ ಒಂದು ಚಪ್ಪಾಳೆ ಮೂಲಕ ಎಲ್ಲರೂ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇಲಾಖೆಯ ಪರವಾಗಿ ಧಾರವಾಡ 22ನೇ ಸ್ಥಾನದಿಂದ 18ನೇ ಸ್ಥಾನಕ್ಕೆ ಬಂದಿದೆ. ನಮ್ಮ ಜಿಲ್ಲಾಧಿಕಾರಿಗಳು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಟಾಪ್ 10 ಒಳಗೆ ಬರಬೇಕು ಧಾರವಾಡ ಜಿಲ್ಲೆ. ವಿದ್ಯಾಕಾಶಿ ಹೆಸರಿಗೆ ತಕ್ಕಂತೆ ಅದು ರಾಜ್ಯ ಹಂತದಲ್ಲಿ ಒಂದು ಶೈನ್ ಆಗ್ಬೇಕನ್ನುವಂತ ಉದ್ದೇಶದಿಂದ ನಮ್ಮ ದಿವ್ಯಾ ಪ್ರಭು ಮೇಡಮ್ ಅವರು ಸುಮಾರು ಪರೀಕ್ಷೆ 6 ತಿಂಗಳು ಇರುವಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ರು. ಆದ್ರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ನಾವು ಸಾಧನೆ ಮಾಡಲು ಆಗ್ತಿದ್ರು ಕೂಡ ನಾವು 22ನೇ ಸ್ಥಾನದಿಂದ 18ನೇ ಸ್ಥಾನಕ್ಕೆ ಬಂದಿವಿ. ಅದೊಂದು ತೃಪ್ತಿ ಇದೆ. ಜೊತೆಗೆ ನಮ್ಮ ಧಾರವಾಡ ಶಹರ ತಾಲೂಕಿನ ಬಗ್ಗೆ ಹೇಳಬೇಕು ಅಂತಂದ್ರೆ, ಧಾರವಾಡ ಶಹರ ಒಂದು ಚಿಕ್ಕ ತಾಲೂಕು ಆದ್ರೂ ಕೂಡ ಇಡೀ ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನ ಅಂದ್ರೆ 625ಕ್ಕೆ 624 ಅಂಕಗಳನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ಧಾರವಾಡ ಶಹರದವನು. ಅದೇ ರೀತಿ 623 ಅಂಕಗಳನ್ನು ಪಡೆದಂತ ಇಬ್ಬರು ವಿದ್ಯಾರ್ಥಿನಿಯರು ಕೂಡ ಧಾರವಾಡ ಶಹರದವರೇ. 622 ಅಂಕಗಳನ್ನ ಪಡೆದು ರಾಜ್ಯಕ್ಕೆ 4ನೇ ರ್ಯಾಂಕ್ ಹಾಗೂ ಜಿಲ್ಲೆಗೆ 3ನೇ ರ್ಯಾಂಕ್ ಅನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿ ಕೂಡ ಧಾರವಾಡ ಶಹರ ಬ್ಲಾಕ್ಗೆ ಸೇರಿದವರು ಅನ್ನುವಂಥದ್ದು ನಿಜಕ್ಕೂ ನಮ್ಗೆ ಒಂದು ಹೆಮ್ಮೆಯ ಸಂಗತಿ. ಯಾಕಂದ್ರೆ ಜಿಲ್ಲೆಗೆ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ಪಡೆದಂತವರು ಎಲ್ಲರೂ ಕೂಡ ಧಾರವಾಡ ಶಹರ ವಲಯಕ್ಕೆ ಸೇರಿದವರು. ಈಗ ಈ ಬಾರಿ SSLC ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಏನು ಅಂತಂದ್ರೆ, ಒಂದು ಸಣ್ಣ ಕಥೆಯ ಮೂಲಕ ನಾನು ತಮಗೊಂದು ಮೆಸೇಜ್ ಅನ್ನ ಕೊಡಕ್ ಬಯಸ್ತೇನೆ. ನಮ್ಮ DC ಮೇಡಮ್ ಅವರು ಒಂದು ಸಭೆ ಒಳಗೆ ಈ ಒಂದು ಕಥೆಯನ್ನ ಹೇಳಿದ್ರೆ ನಮ್ಗೆಲ್ಲರಿಗೂ ನಾವು ಕೂಡ ಈ ಒಂದು ಮಾತಿನಿಂದ ಸಾಕಷ್ಟು ಮನಸ್ಸು ಪರಿವರ್ತನೆ ಆಯ್ತು. ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಕಥೆ ಇದು. ತಾವೆಲ್ಲರೂ ಈ ಕಥೆಯನ್ನ ಕೇಳಬೇಕು. ಅಮೆರಿಕದಲ್ಲಿ ಒಂದು ಅಪರಾಧಿ ಒಂದು ಕೊಲೆ ಕೇಸ್ನಲ್ಲಿ ಅಪರಾಧಿಯಾಗಿ ಅದು ಆರೋಪ ಪ್ರೂವ್ ಆಗಿ ಅಪರಾಧಿಯಾದ ನಂತರ ಅವನಿಗೆ ಗಲ್ಲು ಶಿಕ್ಷೆ ನಿರ್ಧಾರ ಆಗ್ತದೆ. ಗಲ್ಲು ಶಿಕ್ಷೆ ನಿರ್ಧಾರ ಆದ ನಂತರ ಆ ಅಮೆರಿಕದ ಮನೋವೈದ್ಯರು ಆ ಒಂದು ಗಲ್ಲು ಶಿಕ್ಷೆಗೆ ಗುರಿಯಾಗಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಒಂದು ಪ್ರಯೋಗವನ್ನು ಮಾಡ್ಲಿಕ್ಕೆ ಸಿದ್ಧರಾಗ್ತಾರೆ. ಆ ಪ್ರಯೋಗ ಏನು, ಅದರ ಉದ್ದೇಶ ಏನಾಗಿತ್ತು ಅನ್ನುವಂಥದ್ದು ನಿಮ್ಗೆ ಕೊನೆಯಲ್ಲಿ ಗೊತ್ತಾಗ್ತದೆ. ಆ ಗಲ್ಲು ಶಿಕ್ಷೆಗೆ ಗುರಿಯಾದಂತ ವ್ಯಕ್ತಿಗೆ ಒಂದು ದಿನಾಂಕ ನಿರ್ಧಾರ ಆಗ್ತದೆ. ಆ ದಿನಾಂಕದಂದು ಅವನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು. ಬಟ್ ಗಲ್ಲು ಶಿಕ್ಷೆಯನ್ನು ಯಾವ ರೀತಿಯಾಗಿ ವಿಧಿಸಬೇಕು ಅನ್ನುವಂಥದ್ದು ಒಂದು ಆಯ್ಕೆಯನ್ನ ಕೊಡ್ತಾರೆ. ಅವನಿಗೆ 3 ರೀತಿಯಾಗಿರ್ತಕ್ಕಂಥ ಗಲ್ಲು ಶಿಕ್ಷೆ ವಿಧಿಸ್ಲಿಕ್ಕೆ ಅವಕಾಶ ಇತ್ತು. ಒಂದು, ನೇಣಿಗೆ ಹಾಕೋದು. 2ನೇದು ಏನು ಅಂತಂದ್ರೆ ಅವನ ರುಂಡವನ್ನ ಬೇರ್ಪಡಿಸಿ ಅವನನ್ನ ಕೊಲೆ ಮಾಡೋದು ಅಥವಾ ಗಲ್ಲು ಶಿಕ್ಷೆ ಗುರಿ ಮಾಡೋದು. 3ನೇ ಆಪ್ಷನ್ ಏನಿತ್ತು ಅಂತಂದ್ರೆ ಒಂದು ವಿಷದ ಇಂಜೆಕ್ಷನ್ ಅನ್ನ ಅವನ ದೇಹದೊಳಗೆ ಇಂಜೆಕ್ಟ್ ಮಾಡಿ ಅವನನ್ನ ಮರಣ ಹೊಂದುವಂತೆ ಮಾಡೋದು. ಈ 3 ಪ್ರಕಾರದ ಒಂದು ಶಿಕ್ಷೆ ವಿಧಾನಗಳಿದ್ದು ಇದನ್ನ ಆ ವ್ಯಕ್ತಿಗೆ ಆಯ್ಕೆ ಮಾಡ್ಲಿಕ್ಕೆ ಕೊಡ್ತಾರೆ. ಅಂದ್ರೆ ಗಲ್ಲು ಶಿಕ್ಷೆಗೆ ಏನ್ ಗುರಿ ಆಗಿರ್ತಾನಲ್ಲ ಅವನಿಗೆ ಬಂದು ನೀವು ಯಾವ ರೀತಿ ಸಾಯ್ಲಿಕ್ಕೆ ಬಯಸ್ತೀವಿ, ನೇಣು ಹಾಕ್ಬೇಕು ಅಥವಾ ನಿನ್ನ ದೇಹ ಮತ್ತು ರುಂಡವನ್ನ ಬೇರ್ಪಡಿಸಿ ನಿನ್ನನ್ನ ಗಲ್ಲು ಶಿಕ್ಷೆ ಗುರಿ ಮಾಡಬೇಕು, ಅಥವಾ ನಿನಗೆ ವಿಷದ ಇಂಜೆಕ್ಷನ್ ಅನ್ನ ಇಂಜೆಕ್ಟ್ ಮಾಡಿ ನಿನ್ನನ್ನ ಗಲ್ಲು ಶಿಕ್ಷೆ ಗುರಿ ಮಾಡಬೇಕು ಅಂತ ಕೇಳಿದಾಗ ಆ ಒಂದು ಅಪರಾಧಿ ಬಹಳಷ್ಟು ಸಲ ವಿಚಾರ ಮಾಡ್ತಾನ. ಜೊತೆಗೆ ನೀವೆಲ್ಲರೂ ಒಂದು ಯೋಚನೆ ಮಾಡಿದಂತೆ ಆ ಅಪರಾಧಿ ಕೂಡ ಬಹಳ ಈಸಿಯಾಗಿ ಏನು ತ್ರಾಸಿಲ್ಲ ಸಾಯೋದಂದ್ರೆ ಅದು ಏನು ಅಂತಂದ್ರೆ ವಿಷದ ಇಂಜೆಕ್ಷನ್ ಅನ್ನ ಇಂಜೆಕ್ಟ್ ಮಾಡ್ಕೊಂಡು ನಾನು ಗಲ್ಲು ಶಿಕ್ಷೆ ಗುರಿ ಆಗ್ತೀನಿ ಅಂತಂದ ಒಪ್ಕೊಳ್ತಾನ, ಸಹಿ ಕೂಡ ಮಾಡ್ತಾನ. ಅದಾದ ನಂತರ ಸುಮಾರು ಇನ್ನೂ ಒಂದು ತಿಂಗಳು 15 ದಿನ ಒಂದು ಶಿಕ್ಷೆ ಇರ್ತದೆ. ಗಲ್ಲು ಶಿಕ್ಷೆಗೆ ದಿನಾಂಕ ಇನ್ನೂ 1.5 ತಿಂಗಳು ಇರ್ತದ. ಅವಾಗ ಅವನಿಗೆ ಪ್ರತಿದಿನ ಊಟ ನೀಡಲು ಬರ್ತಕ್ಕಂಥ ವ್ಯಕ್ತಿಗೆ ಆ ಮನೋವೈದ್ಯರು ಒಂದು ಮೆಸೇಜ್ ಅನ್ನ ಕೊಟ್ಟು ಕಳಿಸ್ತಿರ್ತಾನೆ. ಏನು ಅಂತಂದ್ರೆ, ನೀನು ಊಟ ಅವನಿಗೇನು ಊಟ ಕೊಡ್ತಿಲ್ಲ, ಊಟ ಕೊಡುವಂತ ಸಂದರ್ಭದಲ್ಲಿ ಅವ್ನಿಗೇನು ಹೇಳಿ ಬರಬೇಕು ಅಂತಂದ್ರ ನಿನ್ನ ಗಲ್ಲು ಶಿಕ್ಷೆ ಇನ್ನು ಎಷ್ಟು ದಿನ ಇದೆ ಅನ್ನುವಂಥದ್ದನ್ನ ನೆನಪು ಮಾಡ್ಬೇಕು. ಜೊತೆಗೆ ನಿನ್ನನ್ನು ಯಾವ ರೀತಿಯಾಗಿ ಅವ್ರು ಕೊಲ್ತಾರ ಅನ್ನುವಂಥದ್ದನ್ನ ನೆನಪು ಮಾಡ್ಬೇಕು ಅಂತಂದ ಹೇಳಿ ಬರ್ಬೇಕು ಅಂತಂದು ಊಟ ಕೊಡುವಂತ ವ್ಯಕ್ತಿಗೆ ಮೆಸೇಜ್ ಅನ್ನ ಕೊಟ್ಟಿರ್ತಾರೆ ಮನೋವೈದ್ಯರು. ಅದೇ ರೀತಿಯಾಗಿ ಪ್ರತಿದಿನ 3 ಹೊತ್ತು, ಒಂದು ಹೊತ್ತು ನಾಷ್ಟ, 2 ಹೊತ್ತು ಊಟ ಕೊಡಲು ಬರ್ತಕ್ಕಂಥ ವ್ಯಕ್ತಿಗೆ ಅಪರಾಧಿಗೆ ಏನ್ ಹೇಳ್ತಿರ್ತಾನೆ ಅಂದ್ರೆ, ಊಟ ಕೊಟ್ಟ ತಕ್ಷಣ ನೀನು ಗಲ್ಲು ಶಿಕ್ಷೆ ಇನ್ನು 45 ದಿನ ಇರ್ತದ. 45 ದಿನ ಆದ ನಂತರ
ನಿನ್ಗೆ ಏನ್ ಮಾಡ್ತಾರೋ ಅಂತಂದ್ರೆ ವಿಷದ ಇಂಜೆಕ್ಷನ್ ಅನ್ನ ಇಂಜೆಕ್ಟ್ ಮಾಡ್ಬಿಡ್ತಾರ, ಅವಾಗ ನೀನ್ ಸಾಯ್ತಿ, ನಿನ್ನ ದೇಹ ಎಲ್ಲ ವಿಷಪೂರಿತ ಆಗಿಬಿಡ್ತದ, ಅವಾಗ ನೀನ್ ಸಾಯ್ತಿ ಅಂತ ಇಷ್ಟ ಹೇಳ್ತಿರ್ತಾನ. ದಿನಕ್ಕೆ ಎಷ್ಟು ಸಲ ಹೇಳ್ತಿರ್ತಾನ? 3 ಸಲ. ಹಂಗೆ 30 ದಿನ ಉಳಿತದ, 15 ದಿನ ಉಳಿತದ, ಇನ್ನೊಂದು ವಾರ ಉಳಿತದ. ಬರೋದು ಊಟ ಕೊಡೋದು, ನಿನ್ನ ಗಲ್ಲು ಶಿಕ್ಷೆ ಇನ್ನ 7 ದಿನ ಉಳಿದತಿ. 7 ದಿನ ಆದ ನಂತರ ನಿನ್ನ ದೇಹದೊಳಗ ವಿಷದ ಇಂಜೆಕ್ಷನ್ ಅನ್ನ ಚುಚ್ಚುತ್ತಾರ, ಇಂಜೆಕ್ಟ್ ಮಾಡ್ತಾರ, ನಿನ್ನ ದೇಹವೆಲ್ಲ ವಿಷ ಆಗಿ ನಿನ್ನ ಪ್ರಾಣವನ್ನು ಬಿಡ್ತಿ. ಹಿಂಗ್ ಹೇಳಿ 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 ಲಾಸ್ಟ್ ದಿನ ಬರ್ತದ, ಅವನನ್ನ ಕೊಲ್ಲುವಂತ, ಅವನಿಗೆ ಶಿಕ್ಷೆ ವಿಧಿಸುವಂತ ದಿನ ಬರ್ತದ. ಅವಾಗ ಮನೋವೈದ್ಯರು ಇದನ್ನ ಪ್ರಯೋಗ ಮಾಡ್ತಿರ್ತಾರ ಅವರು. ಅವಾಗ ಗಲ್ಲು ಶಿಕ್ಷೆ ವಿಧಿಸುವಂತ ದಿನದಂದು ಲಾಸ್ಟ್ ಬಾರಿಗೆ ಅವ ಬಂದ್ ಹೇಳಿ ಹೋಗ್ತಾನೆ, ಏನು ಅಂತಂದ್ರ ಇವತ್ತು ನಿನ್ನ ಗಲ್ಲು ಶಿಕ್ಷೆಯ ದಿನ, ಇವತ್ತು ನಿನ್ಗ ಕೊನೆ ಊಟ, ಇವತ್ತು ನಿನಗ ಹೆಂಗ್ ಗಲ್ಲು ಶಿಕ್ಷೆ ಕೊಡ್ತಾರಪ್ಪ ಅಂತಂದ್ರ ನಿನ್ನ ಹೆಂಗ್ ಸಾಯಿಸ್ತಾರೋ ಅಂತಂದ್ರ ಡಾಕ್ಟರ್ ಬರ್ತಾರೋ, ನಿನಗೆ ವಿಷದ ಇಂಜೆಕ್ಷನ್ ಅನ್ನ ಇಂಜೆಕ್ಟ್ ಮಾಡ್ತಾರ, ಅವಾಗ ನೀನು ನಿನ್ನ ಪ್ರಾಣವನ್ನ ಬಿಡ್ತಿ ಅಂತಂದು ಹೇಳ್ತಾರ. ಅದೇ ರೀತಿ ಅವಂಗ ಫಿಕ್ಸ್ ಆಗಿಬಿಟ್ಟಿರ್ತಾನ, ದಿನ ಕೇಳಿ 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 1.5 ತಿಂಗಳಿಂದ ಕೇಳಿ ಕೇಳಿ ಫಿಕ್ಸ್ ಆಗಿರ್ತಾನ. ಅದೇ ರೀತಿಯಾಗಿ ವೈದ್ಯರು ಬರ್ತಾರ, ವೈದ್ಯರು ಬಂದು ಒಂದು ಸಿರಿಂಜ್ ಒಳಗ ಒಂದ್ ಏನೋ ತಗೊಂಡು ಅವನ್ಗೆ ಇಂಜೆಕ್ಷನ್ ಮಾಡ್ತಾರ. ಜಸ್ಟ್ ಒಂದು 2 ನಿಮಿಷ ಒಳಗ ಆ ವ್ಯಕ್ತಿ ಪ್ರಾಣವನ್ನ ಬಿಡ್ತಾನ. 2 ನಿಮಿಷ ಒಳಗ ಪ್ರಾಣವನ್ನ ಬಿಡ್ತಾನ. ಈ ವಿಚಿತ್ರ ಏನು ಅಂತಂದ್ರ ವೈದ್ಯರು ಅವನಿಗೆ ಇಂಜೆಕ್ಷನ್ ಅನ್ನ ಚುಚ್ಚಿದ್ರು, ಆದ್ರೆ ಅದರಲ್ಲಿ ಯಾವುದೇ ರೀತಿಯ ವಿಷಯವನ್ನೇ ಹಾಕಿರಲಿಲ್ಲ. ಜೊತೆಗೆ ಇನ್ನೊಂದು ಏನು ವಿಚಿತ್ರ ಆಗಿತ್ತು ಅಂತಂದ್ರ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡ್ತಕ್ಕಂತ ಸಂದರ್ಭದಲ್ಲಿ ಅವನ ದೇಹದ ಒಳಗೆಲ್ಲ ವಿಷ ಇತ್ತು. ಈ ಕಥೆಯ ಹಿಂದಿನ ಸಾರವನ್ನ ಇದು ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಯಾಕೆ ವಿದ್ಯಾರ್ಥಿಗಳಿಗೆ ಹೇಳಿ ಅಂತಂದ್ರ ನಮ್ಮ ಮನಸ್ಥಿತಿ ಹೆಂಗಿರ್ತದ ಹಂಗೆ ನಾವು ಏನ್ ಅನ್ಕೋತೀವಿ ಅದೇ ನಾವ್ ಆಗ್ತೀವಿ. ನಮ್ ಕೈಯಿಂದ ಸಾಧ್ಯ ಇಲ್ಲ, ನಾವು ದಡ್ರು, ನನಗ ಇಂಗ್ಲಿಷೇ ಪಾಸ್ ಆಗೋದಿಲ್ಲ, ಮ್ಯಾಥ್ಸ್ ಪಾಸ್ ಆಗೋದಿಲ್ಲ ಅನ್ಕೋತ ಆದ್ರೆ ಪಾಸ್ ಆಗೋದಿಲ್ಲ. ನಮ್ ಜೀವನದಾಗ ಏನು ಸಾಧನೆ ಮಾಡಕ್ ಆಗೋದಿಲ್ಲ ಅನ್ಕೋತ ಆದ್ರೆ ಅದೇ ರೀತಿ ನಮ್ಮ ಮೈಂಡ್ ಸೆಟ್ ರೆಡಿ ಆಗಿಬಿಡ್ತೈತಿ. ಆ ನಿಟ್ಟಿನೊಳಗ ಎಲ್ಲಾ ವಿದ್ಯಾರ್ಥಿಗಳು ಸಕಾರಾತ್ಮಕವಾಗಿ ಆಲೋಚನೆ ಮಾಡೋದನ್ನ ರೂಢಿಸ್ಕೊಳ್ಬೇಕು. ನನ್ನಿಂದ ಇದು ಸಾಧ್ಯ. ಒಂದು ಸತ್ಯವನ್ನ 100 ಸಲ ಸುಳ್ಳು ಅಂತ ಹೇಳಿಬಿಟ್ರೆ ಸತ್ಯನ ಸುಳ್ಳಾಗಿಬಿಡ್ತದೆ. ಆ ನಿಟ್ಟಿನೊಳಗ ನೀವೆಲ್ಲರೂ ಏನ್ ಮಾಡ್ಬೇಕು ಅಂತಂದ ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ಬೇಕು. ನನ್ನಿಂದ ಇದು ಸಾಧ್ಯ ಅನ್ನುವಂಥದ್ದನ್ನ ನೀವು ಅನ್ಕೊಳ್ಬೇಕು. ನಾನೇ ಪ್ರಥಮ ಸ್ಥಾನವನ್ನ ಪಡಿತೀನಿ ಅನ್ಕೋಬೇಕು. ಒಬ್ಬ ವಿದ್ಯಾರ್ಥಿ KE ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿ 624 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 2ನೇ ರ್ಯಾಂಕ್ ಹಾಗೂ ಧಾರವಾಡ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಅನ್ನ ಪಡೆದಾನೆ. ಸಮರ್ಥ ಉಮರ್ಜಿ ಅಂತಂದ ಮುಂದಿನ ಬಾರಿ ಆ ಸಮರ್ಥ ಉಮರ್ಜಿ ಸ್ಥಾನದಲ್ಲಿ ನಾನೇ ಇರ್ತೀನಿ ಅಂತಂದ ಅನ್ಕೊಂಡು ಸ್ಟಡಿ ಮಾಡಿದರೆ ಖಂಡಿತವಾಗ್ಲೂ ಒಂದು ಅಗಾಧವಾಗಿರ್ತಕ್ಕಂಥ ಬದಲಾವಣೆ ತಮ್ಮೆಲ್ಲರ ಜೀವನದಲ್ಲಿ ಬರ್ತದ ಅಂತ ಹೇಳ್ತಾ, ಇಂಥ ಒಂದು ಹಿರಿಯರ ಸಮ್ಮುಖದಲ್ಲಿ ನನ್ನಂತ ಕಿರಿಯರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇವತ್ತು ಪ್ರತಿಭಾ ಪುರಸ್ಕಾರ ನಾನು ಬಹಳ ಟೈಮ್ ತಗೊಳ್ಳೋದಿಲ್ಲ, ಯಾಕಂದ್ರೆ ಅವ್ರ ಈ ಶಿಕ್ಷಣ ಸಂಸ್ಥೆಯಲ್ಲಿ ಮಾತಾಡ್ಬೇಕಾದ್ರೆ ನನ್ಗೆ ಭಯ ಆಗ್ತದೆ. ಅವ್ರು ಮುಂಜಾನೆಯಿಂದ ಸಂಜೆ ಮಾಡಿ ತಾಸುಗಟ್ಟಲೆ ನಿರಂತರವಾಗಿ ಮಾತಾಡೋರು ಎಲ್ಲರೂ. ನಾವು ಅವ್ರ ಕೂಡ ಮಾತಾಡಕಂದ್ರೆ, ಯಾಕಂದ್ರೆ ನಾವು ಪಬ್ಲಿಕ್ ಸೆಕ್ಟರ್ನಾಗ ಕೆಲಸ ಮಾಡ್ತೇವೆ, ನಮ್ಗೆ ಬೈಸ್ಕೊಂಡು ಅಷ್ಟ ಗೊತ್ತಿರ್ತದೆ, ಈಗ ಮಾತಾಡೋದು ಗೊತ್ತಿರೋದಿಲ್ಲ. ಹೀಗಾಗಿ ಸ್ವಲ್ಪ ಭಯ ಆಗ್ತದೆ. ಅದಕ್ಕೆ ಈ ಪ್ರತಿಭಾ ಪುರಸ್ಕಾರದ ಬಗ್ಗೆ 1-2 ನಾನು ವಿದ್ಯಾರ್ಥಿಗಳಲ್ಲಿ ಕಿವಿ ಮಾತು ಹೇಳ್ತೀನಿ. ಈ ಬುದ್ಧಿ ಹೇಳುವಷ್ಟು ನಾನು ದೊಡ್ಡವನಲ್ಲ. ಇವತ್ತೇನು ಪ್ರತಿಭಾ ಪುರಸ್ಕಾರಕ್ಕೆ ಒಳಗಾಗಿದ್ದೀರಲ್ಲ, ನಿಮಗೆ ಒಂದು ಮಾತು ನಾನು ಹೇಳ್ತೀನಿ. ನೀವು ಎಷ್ಟೇ ಪ್ರತಿಭಾವಂತರಾಗ್ರಿ, ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋಗ್ರಿ, ಎಲ್ಲೇ ಹೋಗ್ರಿ, ನೀವು ವಿನಯಶೀಲರಾಗ್ರಿ. ವಿದ್ಯಾ ದದಾತಿ ವಿನಯಂ ವಿನಾ ದದಾತಿ ಧನಾತತ್ತ ಸುಖಂ ಅಂತ ಹೇಳ್ತಾರೆ. ಹಂಗೆ ನೀವು ವಿನಯ ಉಳಿಸ್ಕೊಂಡಾಗ ಮಾತ್ರ ನಿಮ್ಮ ವಿದ್ಯೆಗೆ ಬೆಲೆ ಇದೆ. ಅದನ್ನ ನೀವು ಕಾಪಾಡ್ಕೊಡ್ರಿ, ಅಂದ್ರೆ ನಿಮ್ಗೆ ಭವಿಷ್ಯ ಉಜ್ವಲವಾಗ್ತದ ಅಂತ ಹೇಳ್ತೀವಿ. ಇನ್ನು ಅವ್ರೇನ ಇವತ್ತು 4 ಮಂದಿ ಕೊಡ್ತಾರೋ 8 ಮಂದಿ ಕೊಡ್ತಾರೆ. ಉಳಿಕೆದವರು ನಾವೇನು ಕೆಲಸಕ್ಕೆ ಬಾರದವರು ಅಂತ ನೀವೇನು ಭಾವಿಸಬೇಕಾಗಿಲ್ಲ. ಸಾಧನೆ ಯಾರಿಗೂ ಸ್ವತ್ತಲ್ಲ, ಅದು ಪರಿಶ್ರಮ ಯಾರು ಪಡ್ತಾರಲ್ಲ ಅವ್ರು ಬೆನ್ನತ್ತದ. ಅವ್ರು ಸಾಧನೆ ಮಾಡಿದಾರೆ ಅಂದ್ರೆ ಅವ್ರ ಹಿಂದೆ ಎಷ್ಟೋ ನಿತ್ಯಗಟ್ಟ ರಾತ್ರಿಗಳಿರ್ತಾವೆ. ನೀವು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಜನ್ಮನಃ ಜಾಯತೆ ಶೂದ್ರಂ ತತ್ ಸಂಸ್ಕಾರ ಬ್ರಹ್ಮಣಂ ಅಂತ ಹೇಳ್ತಾರೆ. ಅಂದ್ರೆ ಹುಟ್ಟುವಾಗ ಎಲ್ಲರೂ ಅಜ್ಞಾನಿಗಳೇ,
ಮುಂದೆ ಅವನು ಪಡೆಯುವ ಸಂಸ್ಕಾರ ಮತ್ತು ಶಿಕ್ಷಣದಿಂದ ಮಾತ್ರ ಅವನು ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡ್ತೀರಿ. ಮುಂದಿನ ಸಲ ನೀವು ಅವ್ರ ಪಕ್ಕಕ್ಕೆ ಗ್ಯಾರಂಟಿ ಕೊಡ್ತೀರಿ, ಅದು ಹಾಕಿ ಕೊಡೋದಿಲ್ಲ ನಾನು. ಅದಕ್ಕೆ ದಯಮಾಡಿ ಎಲ್ಲರೂ ಇದು ಮಾಡಿ. ಮತ್ತೆ ನಾನು ನಿಮಗೆ ವಿದ್ಯಾರ್ಥಿಗಳು ಇನ್ನೊಂದು ಹೇಳ್ತೀನಿ, ನೀವು ಯಾವ ವ್ಯಸನ ಮುಕ್ತರಾಗಿ. ನೀವು ಇವತ್ತ ವಡೀಲ್ ಸರ್ ಹೇಳಿದ್ರು ನಮ್ಮ ನ್ಯಾಕ್ ಕರ್ಷಾರ್ ಇವರು ಇಲ್ಲೇ ನಾವೇನು ರ್ಯಾಂಕ್ ಹೊಡ್ರನ ಅಂತಲ್ಲ. ರ್ಯಾಂಕ್ ಹೋಲ್ಡರ್ ಬಂದ್ರೆ ಬರೀ 625 ಮಾರ್ಕ್ಸ್ ಕಳ್ಸೋದು ಕಷ್ಟ ಕಳ್ತಾರ, ಬಹಳ ನೌಕರಿ ಮಾಡಕ್ ಕಳ್ತಾರ. ನಿಮ್ಮಂತವ್ರು ಕಳ್ಸಿದ್ರೆ ಬದುಕಿನ ಪಾಠ ಕಲಿಸಿದ್ರಿ ಅವ್ರಿಗೆ, ಅದು ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಸರ ಅವ್ರ ಶಿಕ್ಷಣ ಸಂಸ್ಥೆ ಭಾಳ ಶಾಣ್ಯಾರ ಅದಾರ, ನಿಮ್ಮನ್ನ ಅದಕ್ಕೆ ಕಳ್ಸ್ಯಾರ ಅವ್ರು. ರ್ಯಾಂಕ್ ಹೋಲ್ಡರ್ ಕಳ್ಸಿದ್ರೆ ಬರೀ 625 ಮಾರ್ಕ್ಸ್ ಹೇಳುದು ಹೆಂಗ್ ಮಾಡ್ಬೇಕು ಅನ್ನೋದು ಅರ್ಥ ಹೇಳ್ತಾರೆ. ಆದ್ರೆ ಅದು 600 ಬದುಕಾಗ್ಲ 625 ಮಾರ್ಕ್ಸ್ ಮುಖ್ಯ ಅಲ್ಲ. ಬದುಕಬೇಕು ಅಂದ್ರೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತೇನಿಲ್ಲ. ನೀವು ಒಬ್ಬ ಉದ್ಯಮಿ ಆಗ್ರಿ, ಒಬ್ಬ ಶಿಕ್ಷಕ ಆಗ್ರಿ, ಇಲ್ಲ ಒಬ್ಬ ಕೃಷಿಕ ಆಗ್ರಿ, ಇಲ್ಲ ಒಬ್ಬ ವ್ಯಾಪಾರಿ ಆಗ್ರಿ, ಏನಾರಾಗ್ರಿ, ಒಟ್ಟು ಒಳ್ಳೆ ಮನುಷ್ಯತ್ವ ಬೆಳೆಸ್ಕೊಂಡು ಬದುಕ್ರಿ. ನೀವು ಖಂಡಿತ ನಿಮ್ಮಲ್ಲಿ ಮುಂದೆ ಬರ್ತೀರಿ ಅಂತ ಹೇಳ್ತಾ, ನಿಮ್ಮ ವಿದ್ಯಾರ್ಥಿ ಜೀವನ ಉಜ್ವಲವಾಗಲಿ, ನಿಮ್ಮ ಬಾಳು ಬಂಗಾರವಾಗಲಿ ಅನ್ನೋ ಮಾತು ಹೇಳ್ತಾ ನಿಮಗೆಲ್ಲ ನೆನಪಿರ್ಲಿ, ಗೆದ್ದವನಿಗೆ ಒಂದೇ ದಾರಿ, ಸೋತವನಿಗೆ 1000 ದಾರಿ. ಗೆದ್ದವನಿಗೆ ಒಂದೇ ದಾರಿ, ಸೋತವನಿಗೆ 1000 ದಾರಿ. ನೀವೆಲ್ಲ DVG ಅವ್ರ ಹೆಸರು ಕೇಳಿರ್ಬೇಕು, ಮಂಕು ತಿಮ್ಮನ ಕಕ್ಕ. ಅವ್ರೇನ್ ಭಾಳ ಏನಲ್ಲ, SSLC 7ನೇ ಸೆಕ್ಷನ್ ಪಾಸ್ ಆಗ. ನಮ್ಮ ವಡ್ಡೀಲ್ ಸರ್ ಇನ್ನೂ ದೌಡ್ ಪಾಸ್ ಆಗ್ಯಾರ. DVG ಅವರು 7ನೇ ಸೆಕ್ಷನ್ SSLC ಪಾಸ್ ಆದ್ರು. ಆದ್ರೆ ಇವತ್ತು ಇಡೀ ಕರ್ನಾಟಕ ಮರೆಯದಂತ ಶ್ರೇಷ್ಠ ಕಾವ್ಯವನ್ನ, ಈ ಕನ್ನಡ ಸಾಹಿತ್ಯ ಒಂದು ಸಂಸ್ಕೃತಿ ಅಂತ ನಾವೇನು ಹೇಳ್ತೀವಿ, ಆ ಸಾಹಿತ್ಯ ಸಂಸ್ಕೃತಿಗೆ ಒಂದು ದೊಡ್ಡ ಆ ಮುಕುಟ ಇದೆಯಲ್ಲ, ಆ ಮುಕುಟದೊಳಗೆ ಒಂದು ರತ್ನಪ್ರಾಯವಾದಂತಹ ಒಂದು ಕಾವ್ಯ ಮಂಕುತಿಮ್ಮನ ಕಗ್ಗ ಅಂತ ಒಂದು ಕಗ್ಗವನ್ನ ಕೊಟ್ಟರು. ಅಷ್ಟೇ ಅಲ್ಲ, ಈ ನಾಡಿನ ಶ್ರೇಷ್ಠ ಪತ್ರಕರ್ತರಾಗಿ ಅವರು ಕೆಲಸ ಮಾಡಿದರು, ಈ ನಾಡಿನ ಶ್ರೇಷ್ಠ ರಾಜನೀತಿಜ್ಞರಾಗಿ ಕೆಲಸ ಮಾಡಿದರು. ಬಹಳ ದೊಡ್ಡ ಮುತ್ಸದ್ದಿಗಳು ಅಂಥವ್ರು ನೋಡಿ. ಇದಕ್ಕೆ ಗೆದ್ದವರು ಹಂಗೆ ಒಂದ್ಸತ್ತೆ ಮುಗಿತದ, ಗೆದ್ದ ಅಂದ್ರೆ ಮುಗಿತದ. ಅಂದ್ರೆ ಸೋತವನಿಗೆ ಹಂಗಲ್ಲ, ಅನೇಕ ದಾರಿಗಳು ಅವನಿಗೆ ಕಾಣ್ತಿರ್ತಾವಲ್ಲ, ಅವನ ಕಣ್ಣಿಗೆ ಅನೇಕ ದಾರಿಗಳು. ಅವ ಈ ದಾರಿ ಬಿಟ್ಟು ಆ ದಾರಿ ಬಿಟ್ಟು ಆ ದಾರಿ ಬಿಟ್ಟು ಬೇಕಾದನ್ನ ಆಯ್ಕೆ ಮಾಡ್ಕೋಬಹುದು. ಆ ಕಾರಣದಿಂದ ಸೋಲು ಅನ್ನೋದಿದೆಯಲ್ಲ, ಅದು ಯಾವಾಗ್ಲೂ ಮನುಷ್ಯನ ಜೀವನದಲ್ಲಿ ಅವಮಾನ ಅಂತ ಯಾರು ತಿಳ್ಕೋಬಾರದು. ಮತ್ತೆ ಸೋಲು ಕೊಡುವಂತ ಅನುಭವ ವೀರಣ್ಣ ನಮ್ಮ ವಡ್ಡೀಲ್ ಸರ್ ಎಷ್ಟು ಅದ್ಭುತವಾಗಿ ನೋಡಿ, ಅವರು ಒಬ್ಬ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಮಾತಾಡದಷ್ಟು ನೀಟಾಗಿ ಅವ್ರು ಆಕ್ಚುಲಿ ಉದ್ಘಾಟನಾ ಪರ ಮಾತುಗಳನ್ನ ಆಡ್ಬೇಕು. ಆದ್ರೆ ಏನೋ ಇವರು ಸರ್ ಇಲ್ಲಿ ಸ್ವಲ್ಪ ನದಾಬ್ ಸರ್ ಲೇಟ್ ಆಗಿ ಬಂದಿದ್ದಕ್ಕೆ ಮಾತು ಮುಂದುವರಿಸಿ ಪರಿಸರದ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರೆ ಅಂದೆ. ಒಂಥರ ರೆಡಿ ರೆಟಿನರ್ ಇರ್ತಾರಲ್ಲ, ಹಂಗ ಈ ವಿಷಯ ಬಿಟ್ಟು ಆ ವಿಷಯ ಎಷ್ಟು ನೋಡಿ. ಒಬ್ರು ಹೈಸ್ಕೂಲ್ ಪ್ರಾಧ್ಯಾಪಕರಾಗಿ, ಮುಖ್ಯೋಪಾಧ್ಯಾಯರಾಗಿ ಎಷ್ಟು ಅವರಲ್ಲಿ ಜ್ಞಾನದ ಸಂಗ್ರಹ ಇದೆ. ಅದ್ರ ಜೊತೆಗೆ ನಮ್ಮ ದೇವ್ರಮನಿ ಸರ್ ಬಗ್ಗೆ ನಾ ಎಷ್ಟು ಹೇಳಿದ್ರು ಕಡಿಮೆ. ಕಳೆದ ವರ್ಷ ನಮ್ಮ ಕಾಲೇಜಿಗೆ ಕರೆದಿದ್ವಿ. ಆ ಎಲ್ಲ ವಿದ್ಯಾರ್ಥಿಗಳನ್ನ ನಾನು ಹಗಲೆಲ್ಲ ಎಲ್ಲರಿಗೂ ಹೇಳ್ತಿರ್ತೀನಿ, ನಮ್ಮ ವಿದ್ಯಾರ್ಥಿಗಳಲ್ಲಿ ಕೇಳಕ್ ಕುಂತಿರಲ್ಲ, ವಿದ್ಯಾರ್ಥಿಗಳೆಲ್ಲರೂ ಕೇಳಕ್ ಕುಂತಿರಲ್ಲ, ನಮ್ಮ ವಿದ್ಯಾರ್ಥಿಗಳಲ್ಲಿ ಬಾಲ ಒಂದೇ ಕಡಿಮೆ ಇರ್ತದೆ. ಅರ್ಥ ಆಗ್ತಲ್ಲ ನಿಮ್ಗೆ? ಆಗಲಿಲ್ಲ. ಅದ್ರೊಳಗೆ PU ವಿದ್ಯಾರ್ಥಿಗಳಲ್ಲಂತೂ ಅವ್ರನ್ನ ಹಿಡಿಯೋದು ಬಹಳ ಕಷ್ಟ. ಆ ಇಡೀ PU ವಿದ್ಯಾರ್ಥಿಗಳ ಸಮುದಾಯಕ್ಕೆ ಇಷ್ಟು ಅದ್ಭುತವಾದ ರೀತಿಯಲ್ಲಿ ಅವ್ರನ್ನ ಇಷ್ಟ ಒಂದು ಜ್ಞಾನದ ಎತ್ತರ ಅಂತ ಹೇಳ್ತೀವಲ್ಲ, ವಿಶೇಷವಾಗಿ ಆ ಮ್ಯಾಥಮೆಟಿಕ್ಸ್ ಅನ್ನ ಒಂದು ಬುನಾದಿಯನ್ನಾಗಿ ಇಟ್ಟುಕೊಂಡು ಬಹಳ ಚಂದ. ಇನ್ನೊಮ್ಮೆ ಯಾವಾಗಾರು ಅವರು ಮತ್ತು ಭಾವಿಕಟ್ಟಿ ಸರ್ ನಿಮಗೆ ಮ್ಯಾಥಮೆಟಿಕ್ಸ್ ಕೆಲಸಕ್ಕೆ ಬರ್ಬೇಕಿಲ್ಲ, ಬಹಳ ಚಂದ ಅವ್ರು ಮಾತನಾಡಿದ್ರು. ಪರಿಸರದ ಬಗ್ಗೆ ಹೇಳಿದ್ರು. ಅವರು ಪರಿಸರದ ಬಗ್ಗೆ ಎಷ್ಟು ನೋಡಿ, ಕೆಲವು ಮಾತುಗಳಲ್ಲಿ ಎಷ್ಟು ಮಹತ್ವದ ಅಂಶಗಳನ್ನೆಲ್ಲ ನಮ್ಮ ಜೊತೆಗೆ ಅವ್ರು ಹಂಚ್ಕೊಂಡ್ರು. ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ, ಕಾಡು ಇದ್ದರೆ ನಾಡು ಅಂತ ಎಲ್ಲ ಕಡೆ ನೋಡ್ತಿರ್ಲಿ ನೀವು, ಎಲ್ಲ ಕಡೆ ನೋಡ್ತಿರ್ಲಿಲ್ಲ. ಗಿಡಮರಗಳದಾವಲ್ಲ, ಅವೆಲ್ಲ ನಮ್ಮ ತಾಯಿ ತಂದೆಗಿಂತ ನಮಗೆ ಹೆಚ್ಚು ಅಂತ. ಗಿಡಮರಗಳು ಇರದೇ ಹೋದ್ರೆ, ತಾಯಿ ಇಲ್ಲ ಅಂದ್ರೆ ನಾವು ಬದುಕಬಹುದು, ತಂದೆ ಇಲ್ಲ ಅಂದ್ರೆ ಬದುಕಬಹುದು. ಆದ್ರೆ ಗಿಡಮರಗಳು ಇಲ್ಲ ಅಂದ್ರೆ ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಗೆಲ್ಲ ಗೊತ್ತಿರ್ಲಿ, ನೀವು ಬಹಳ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಬಹಳ ದೊಡ್ಡ ವಿದ್ಯಾವಂತರೇ ಆಗ್ಬೇಕು ಅಂತ ಏನಿಲ್ಲ. ಅಂತ ಬೇಕಾದಷ್ಟು ಉದಾಹರಣೆಗಳು ಇವತ್ತು ನಮ್ಮ ಕಣ್ಣಿದ್ರಿಗೆ ಅದಾವ. ನೀವೆಲ್ಲರೂ ಒಂದು ಹೆಸರು ಕೇಳಿದಿರಿ, ವೃಕ್ಷ ಮಾತೆ ಅಂತ ಹೆಸರು ಕೇಳಿದ್ರಿ. ನಿಮ್ ಪಠ್ಯದೊಳಗ ಒಂದು ಪಾಠದ ವೃಕ್ಷ ಮಾತೆ. ಯಾರೋ ವೃಕ್ಷ ಮಾತೆ? ಸಾಲುಮರದ ತಿಮ್ಮಕ್ಕ. ಏನು ಶಾಲೆಗೆ ಹೋಗ್ಲಿಲ್ಲ ಸಾಲುಮರದ ತಿಮ್ಮಕ್ಕ?
ಏನ್ ಶಾಲೆಗೆ ಹೋದ್ಲಾ, BA ಕಲ್ತ್ಲಾ, MA ಕಲ್ತ್ಲಾ, PhD ಮಾಡಿದ್ಲಾ, ಲಂಡನ್ಗೆ ಹೋದ್ಲಾ, ಏನೂ ಇಲ್ಲ. ಒಬ್ಬ ಅನಕ್ಷರಸ್ಥ ಮಹಿಳೆ ರಸ್ತೆಯ ಬದಿಯೊಳಗ ನೂರಾರು ಗಿಡಗಳನ್ನ ನೆಟ್ಟು ತನ್ನ ಅಮೂಲ್ಯವಾದ ಸಮಯವನ್ನ, ತನ್ನ ಅಮೂಲ್ಯವಾದ ಶಕ್ತಿಯನ್ನ ಆ ಗಿಡ ಮರಗಳನ್ನ ಬೆಳೆಸ್ಲಿಕ್ಕೆ ಅವ್ರೇನ್ ವಿನಿಯೋಗ ಮಾಡಿದ್ರಲ್ಲ, ಇವತ್ತೇನಾದ್ರೂ ಹೇಳಿ, ಈ ಸಮಾಜದ ಬಹುದೊಡ್ಡ ಗಣ್ಯ ವ್ಯಕ್ತಿಗಳಲ್ಲಿ ಅವರೊಬ್ಬರಾದ್ರು. ನಿಮ್ಗೆ ಗೊತ್ತಿರ್ಲಿ, ಆ ಕೆಲಸ ಮಾಡಿದ್ದಕ್ಕ ಅವ್ರಿಗೆ ನಮ್ಮ ಘನ ಕರ್ನಾಟಕ ಸರ್ಕಾರ ಇವತ್ತು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳನ್ನು ಕೊಟ್ಟು ಅವರನ್ನು ಗೌರವಿಸಿದೆ. ನೆನಪಿದೆ, ಅದಕ್ಕೆ ಒಳ್ಳೆ ಕೆಲಸ ಮಾಡಕ್ಕ ಬಹಳ ಸಾರಿ ಕಲಿಬೇಕಾಗಿಲ್ಲ, ಒಳ್ಳೆ ಕೆಲಸ ಮಾಡಕ್ಕ ಬಹಳ ರೊಕ್ಕ ಬೇಕಾಗಿಲ್ಲ, ಒಳ್ಳೆ ಕೆಲಸ ಮಾಡಕ್ ಬಹಳ ರೊಕ್ಕ ಬೇಕಾಗಿಲ್ಲ. ಅದನ್ನ ಎಷ್ಟು ಸುಂದರವಾಗಿ ದೇವರ ಸರ್ ಹೇಳಿದ್ರು. ನಾವೆಲ್ಲರೂ ನಮ್ಮ ಕೈಲಿ ಸಾಧ್ಯ ಆದಷ್ಟು ನೋಡಿ, ಇವತ್ತು ಒಳ್ಳೆ ಗಾಳಿ ಇಲ್ಲ ಅಂದ್ರೆ ನಾವ್ ಎಷ್ಟು ಕಷ್ಟ ಪಡ್ಬೇಕಾಗ್ತದ. ಎಷ್ಟು ಹೇಳಿದ್ರು ಅವರು, 0.04 ಕಾರ್ಬನ್, ಇಷ್ಟು ಕಾರ್ಬನ್ ಇಷ್ಟು ಬಹಳ ಕಡಿಮೆ ಅದ. ಇಷ್ಟು ಇದ್ದಾಗ್ಲೂ ನಾವು ಪೊಲ್ಯೂಷನ್ ಯಾವ್ದಾರ ಒಂದು ಗಾಡಿ ನಾವು ರಸ್ತೆದೊಳಗೆ ಹೋಗುವ ಹೊತ್ನ್ಯಾಗ ಅದೇನಾರ ಹೊಗಿ ಬಿಡ್ತು ಅಂದ್ರೆ ನಮಗ್ ಮುಂದೆ ದಾಟಕ್ ಆಗೋದಿಲ್ಲ. ದಡಗಿನ ಖರ್ಚಿಗೆ ತೆಗೆದು ಮೂಗಿಗೆ ಹಿಡ್ಕೋಬೇಕು, ಇಲ್ಲಾಂದ್ರೆ ಉಸಿರಾಟ ಮಾಡಕ್ ಬಹಳ ಕಷ್ಟ ಆಗ್ತದೆ. ಅಷ್ಟು ಗಾಳಿ ಇವತ್ತು ಒಂದು ಪೊಲ್ಯೂಟೆಡ್ ಆಗ್ತಾ ಇದೆ, ಕಲುಷಿತ ಆಗ್ತಾ ಇದೆ. ಸೊ ಅದಕ್ಕೆ ಒಳ್ಳೆ ಗಾಳಿ ಇಲ್ಲ ಅಂದ್ರೆ, ಅವ್ರು ಹೇಳಿದ್ರು, ಒಳ್ಳೆ ಗಾಳಿ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ, ಶುದ್ಧವಾದ ನೀರಿಲ್ಲ ಅಂದ್ರೆ ಬದುಕಕ್ಕಾಗಲ್ಲ, ಆಮೇಲೆ ಅಷ್ಟೇ ಪರಿಶುದ್ಧವಾದ ಆಹಾರ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ. ನೀವು ಎಳೆಯ ಮಕ್ಕಳು ನಿಮ್ಗೊಂದು ಸಣ್ಣ ಒಂದು ಮಾತನ್ನು ಹೇಳ್ತೀನಿ, ನೀವೇನೋ ಯಾರು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾವ ವಸ್ತು ಇರ್ತದಲ್ಲ ಅದನ್ನ ಮತ್ತೆ ತಿನ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ, ಅದನ್ನ ಮತ್ತೆ ನೋಡ್ಬೇಕು ಅಂತ ಅನ್ಸುತ್ತಲ್ಲ, ಅದನ್ನ ಮತ್ತೆ ಮುಟ್ಟಬೇಕು ಅನ್ಸುತ್ತಲ್ಲ, ಅದು ವಿಷ ಇದ್ದಾಗ. ಯಾವುದೇ ವಸ್ತು ಇಲ್ಲ, ಅದನ್ನ ಮತ್ತೆ ತಿನ್ಬೇಕು ಅಂತ ಅನಿಸ್ತದ, ಅದನ್ನ ಮತ್ತೆ ನೋಡ್ಬೇಕು ಅಂತ ಅನಿಸ್ತದ, ಅದನ್ನ ಮತ್ತೆ ಮುಟ್ಟಬೇಕು ಅಂತ ಅನಿಸ್ತದಲ್ಲ, ಹಿಂಗ ಅನಿಸಿದ್ರೆ ಅದು ವಿಷ ಇದ್ದಂಗೆ. ಅದು ನಿಮ್ಗೆ ಒಳ್ಳೇದ್ ಮಾಡುದಿಲ್ಲ, ನಾ ಹೇಳೋದೆಲ್ಲ ಸೂಕ್ಷ್ಮ ಗೊತ್ತಾಗ್ತದೆ ನಿಮ್ಗೆ. ಯಾವುದನ್ನ ಮತ್ತೆ ನೋಡಬಾರ್ದು, ಯಾವುದನ್ನ ಮತ್ತೆ ತಿನ್ನಬಾರ್ದು, ಯಾವುದನ್ನ ಮತ್ತೆ ಮುಟ್ಟಬಾರ್ದು. ಈಗೆಲ್ಲ ಹಿರಿಯರಿರೋದ್ರಿಂದ ಯಾವುದನ್ನು ಬಿಡಿಸಿ ಹೇಳ್ತಾ ಇಲ್ಲ ನಾನು. ಯಾವಾಗ ಬೇಕಿದ್ರೆ ಒಂದ್ಸರ್ತಿ ಬಂದು ಕ್ಲಾಸ್ ತಗೋತೀನಿ. ಸೊ ಆ ಕಾರಣದಿಂದ ನೀವೆಲ್ಲ ಬೆಳಿಬೇಕಾದಂತ ಮಕ್ಕಳು. ಅವ್ರು ಸರ್ ಎಷ್ಟು ಕಳಕಳಿಯಿಂದ, ನಿಮ್ಮೆಲ್ಲ ಅಜ್ಜಗಳು ಅವ್ರು ಎಷ್ಟು ಕಳಕಳಿಯಿಂದ ಹೇಳಿದ್ರೆ ಅಂದ್ರೆ, ನೀವ್ ಯಾರು ಚಟಗಳಿಗೆ ಅಂಟ್ಕೋಬಾರದು ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ನನಗೆ ಬಹಳ ಸಮಾಧಾನ. ಇವತ್ತು ಇಂಥ ಮಾತನ್ನ ಹೇಳೋರು ಯಾರು ಇಲ್ಲ. ಚಟ ಹಚ್ಚೋರ ಬಾಳ ಅದಾರ ಈ ಸಮಾಜದಾಗ. ಏನಾಗೈತೆ ಅಂದ್ರೆ ಚಟ ಹಚ್ಚೋರು ಬಾಳ ಅದಾರ, ಆದ್ರೆ ಚಟಗಳಿಂದ ನಮ್ಮನ್ನ ಕಾಪಾಡೋರು ಅದಾರಲ್ಲ, ಹಿಂದೆಲ್ಲ ನಮ್ಮನ್ನ ಕಂಡಬಟ್ಟೆ ಬಡಿತಿದ್ರೆ. ನಾವ್ ಏನಾರ ಅಂತಿಂತವ್ರ ಜೊತೆಗೆ ಅಡ್ಡಾಡಿದ್ರ, ಅಂತಿಂತ ಜಾಗದಾಗ ನಿಂತ್ರ, ಅವೇನ್ ಹುಂಚಿ ಚುಳ್ಳಿ ಅಂತಾರಲ್ಲ, ಆ ಹುಂಚಿ ಚುಳ್ಳಿನ ಒಂದ್ 5-6 ಚುಳ್ಳಿ ಮನ್ಯಾಗ ಇಟ್ಟಿದ್ರೆ ಇನ್ನೊಮ್ಮೆ ಅವನ ಜೊತೆಗೆ ಅಡ್ಡಾಡಿದ್ರೆ ನೋಡು. ಯಾಕಂದ್ರ ಸಂಗತಿ ಸಹವಾಸ. ನಾವ್ ಯಾರ ಜೊತೆಗೆ ಸರ್ ನಮ್ ನೋಡಿ, ಇವರು ಯಾರು ನಮ್ಮ ಬಸವರಾಜ್ ಚಿಕ್ಕೂರ್ ಸರ್ ಹೇಳಿದ್ರು, ನಾವ್ ಏನ್ ಯೋಚನೆ ಮಾಡ್ತೀವಿ, ನಾವೇನ್ ಭಾವಿಸ್ತೀವಿ, ಇದನ್ನ ಬಹಳ ಚಂದ ಹಿರಿಯರ ಒಂದು ಮಾತು ಹೇಳಿದ್ರೆ, ನಮ್ಮ ಭಾವದಂತೆ ಭಾಗ್ಯ ಅಂತ, ನಮ್ಮ ಮನಸ್ಸಿನಂತೆ ಮಾರ್ಗ. ಓದಿವಿ, ನಮ್ಮ ಮನಸ್ಸಿನಂತೆ ಮಹಾದೇವ. ಇದನ್ನೆಲ್ಲ ನಮ್ಮ ಗಾದೆ ಮಾತುಗಳಲ್ಲಿ ನಮ್ಮ ಹಿರಿಯರು ಬೇಕಾದಷ್ಟು ಬಾರಿ ನಮ್ಗೆ ಹೇಳಿದ್ದಾರೆ. ಆ ಕಥೆ ನೋಡಿ ಅವ್ರು ಎಷ್ಟು ಸುಂದರವಾಗಿ ಹೇಳಿದ್ರು. ಅಂದ್ರೆ ನಾವ್ ಏನ್ ಭಾವಿಸ್ತೀವಿ, ನಾವು ಒಳ್ಳೇದನ್ನ ಭಾವಿಸ್ಕೊಂತ ಹೋದ್ರೆ ಎಲ್ಲ ಒಳ್ಳೇದಾಕೊಂತ ಹೋಗ್ತೀವಿ. ನಾವು ಕೆಟ್ಟದ್ದನ್ನ ನೋಡಿ, ಆ ಮನುಷ್ಯನ ದೇಹದೊಳಗ ವಿಷವನ್ನ ಚುಚ್ಚಲಿಲ್ಲ ಅಂದ್ರೂ ಸಹಿತ ಕೊನೆಗೆ ಶವ ಪರೀಕ್ಷೆ ಮಾಡಿದಾಗ ಏನಿತ್ತು ಅದ್ರೊಳಗ? ವಿಷ ಇತ್ತು. ಸೊ ಎಂತ ಮಾತು ಹೇಳಿದ್ರೆ, ನೀವು ಅದನ್ನ ಯೋಚನೆ ಮಾಡ್ರಿ ಎಲ್ಲ ಮಕ್ಕಳು. ಅದಕ್ಕೆ ಮನಸ್ಸಿನ ನಿಮ್ಮ ಮನಸ್ಸು ಐತಲ್ಲ, ಮನಸ್ಸಿನೊಳಗ ಕೆಟ್ಟ ಯೋಚನೆಗಳು ಬರ್ಲಾರ್ದಂಗ್ ನೋಡ್ಕೊರಿ, ಮತ್ತೆ ಕೆಟ್ಟ ಜನರ ಹತ್ರ ನೀವು ಹೋಗ್ಲಾರ್ದಂಗ್ ನೋಡ್ಕೊರಿ. ಇಷ್ಟು ನೋಡ್ಕೊಂಡ್ಬಿಟ್ರೆ ನಿಮ್ ಲೈಫ್ ನೋಡಿ ಭಾರಿ ದೊಡ್ಡ ಸಕ್ಸಸ್ ಅನ್ನ ನೀವು ಪಡಿತೀರಿ. ಎಲ್ಲರಿಗೆ ಬಹಳ ಅದ್ಭುತವಾದ ಮಾತುಗಳು ಹೇಳಿದ್ದಾರೆ. ಮತ್ತು ವಿಶೇಷವಾಗಿ ನಾನು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಹಿರಿಯರಿಗೆ, ಲಿಂಗರಾಜ ಅಂಗಡಿ ಸರ್ ಅವರಿಗೆ, ನಮ್ಮ ಮಹಂತೇಶ್ ನೆರೆಗಲ್ ಸರ್ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ವಿಶೇಷವಾದ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ಬೇಕು. ಯಾಕಂದ್ರೆ ಧಾರವಾಡದೊಳಗೆ 100 ಶಾಲೆ ಅದಾವ. ಶಾಲೆಗಳಿದಾವು. ಆ ಎಲ್ಲಾ ಶಾಲೆಗಳನ್ನ ಬಿಟ್ಟು ನಮ್ಮ ಶಾಲೆಗೆ ಬಂದು, ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ನೀವು ಅವ್ರಿಗೆ ಶಾಲೆ ಹೊದಿಸಿ, ಮಾಲೆ ಹಾಕಿ, ಅವ್ರ ಕೈಯಾಗ ಒಂದು ಪುಸ್ತಕ ಕೊಟ್ಟು, ಅವ್ರಿಗೊಂದು ಪ್ರಮಾಣ ಪತ್ರ ಕೊಟ್ಟು, ಮತ್ತೆ ಕೆಲವ್ರ ಕೈಯಾಗಿ ಪಾಕೆಟ್ ಕೊಟ್ಟು, ನೀವೇನೋ ಅವ್ರಿಗೆ ಪ್ರೋತ್ಸಾಹ ನೀಡಿದ್ರಲ್ಲ, ಆ ಮೂಲಕ ಆಶೀರ್ವದಿಸಿದ್ರಲ್ಲ, ಇದು ಅವರ ಭವಿಷ್ಯದ ಜೀವನ, ನಿಮ್ಮೆಲ್ಲರ ಭವಿಷ್ಯದ ಜೀವನ ಉಜ್ವಲವಾಗ್ಲಿ ಅಂತ ಹೇಳಿ ಅವರು ಈ ಒಂದು ಆಶೀರ್ವಾದವನ್ನ ತಮಗೆಲ್ಲ ಮಾಡಿದ್ದಾರೆ. ನೋಡಿ, ನಮಗೆಲ್ಲ ನನಗೆ ತಿಳಿದ ಮಟ್ಟಿಗೆ ನನಗೆ PG, ಈಗ ನೀವೆಲ್ಲ ಪ್ರಾಥಮಿಕ ಹೈಸ್ಕೂಲ್ ಹಂತದೊಳಗಿದ್ದೀರಿ.
ನಮಗೆಲ್ಲ PG ಮುಗಿದು PhD ಎಲ್ಲ ಅವೆಲ್ಲ ಮುಗಿದ್ರು ಸಹಿತ ಯಾರು ಕರೆದು ಒಂದು ಚಾಲು ಹಚ್ಚಿದ್ದಿಲ್ಲ, ಯಾರು ಒಂದು ಮಾಲಿ ಹಚ್ಚಿದ್ದಿಲ್ಲ. ನಂದು PG ರಿಸಲ್ಟ್ ಬರೋದಕ್ಕಿಂತ ಮುಂಚೆನೆ ನಂದು ನೆಟ್ ಆಗಿತ್ತು, JRF ಆಗಿತ್ತು. ಒಬ್ರು ಒಂದ್ ಚಾಲ್ ಹಾಕಿರ್ಲಿಲ್ಲ, ಒಬ್ರು ಒಂದ್ ಮಾಲಿ ಹಾಕಿರ್ಲಿಲ್ಲ. ಅವತ್ತು ನಾವು ಅಂತ ಕಾಲದಾಗಿದ್ವಿ ಅಂತೆ. ನಾವೆಂತ ಕಾಲದಾಗಿದ್ರೆ ನಿಮ್ದು ಈಗ ಹಂಗಲ್ಲ. KG LKG ಮಕ್ಕಳು ಏನಾರ ಒಂದ್ ಸಾಧನೆ ಮಾಡ್ಯಾರ ಅಂದ್ರೆ ಒಂದು ದೊಡ್ಡ ಸಮಾರಂಭ ಮಾಡಿ, ಹೌದಿ, ಎಲ್ಲರೂ ಆ ಸಂತೋಷವನ್ನು ಹಂಚ್ಕೊತಾರೆ, ಎಲ್ಲರೂ ಸಂತೋಷವನ್ನು ಹಂಚ್ಕೊಂತಾರೆ. ನನಗೆ ತಿಳಿದ್ಮಟ್ಟಿಗೆ ನಾನು ಒಬ್ಬನ ಅಲ್ಲ, ಇಲ್ಲಿ ಕುಂತವ್ರು ಯಾರು ಒತ್ತಕ್ಕೆ ಅವರ ಶೈಕ್ಷಣಿಕ ಜೀವನಗಳು ಯಾರು ಶಾಲಾ ಹಾಕಿಸ್ಕೊಂಡಿಲ್ಲ ಅಂದಿ. ನಿಮಗೆ ಇಂಥದ್ದೊಂದು ಸೌಭಾಗ್ಯ ಒದಗಿ ಬಂದದ. ಮತ್ತೆ ಈ ಸೌಭಾಗ್ಯದಲ್ಲ, ಇದು ಪೂಜ್ಯರ ಆಶೀರ್ವಾದ. ನೀವು ಎಲ್ಲಿ ಕಲಿಯಕ್ ಕೂತೀರಿ ಅಂದ್ರೆ ಸುಮ್ಮನೆ ಯಾವುದೋ ಒಂದು ಸಾಧಾರಣ ಶಾಲೆಯೊಳಗೆ ಕಲಿತಾ ಇಲ್ಲ. ಪೂಜ್ಯರು ತಪಸ್ವಿಗಳು ಕಟ್ಟಿದಂತ ಒಂದು ಶಾಲೆಯೊಳಗೆ ಕಲಿತಾ ಇದ್ದೀರಿ. ನಿಮ್ ಹಿಂದ ಅವ್ರದೊಂದು ಆಶೀರ್ವಾದದ ಬಲ ಇದೆ. ಸೊ ಆ ಕಾರಣದಿಂದ ನೀವೆಲ್ಲರೂ ನಿಮ್ಮ ಗುರುಗಳ ಮಾತನ್ನು ಕೇಳ್ರಿ. ಸರ್ ಹೇಳಿದ್ರು, ಬಹಳ ಒಳ್ಳೆ ಮಾತು ಹೇಳಿದ್ರು, ನಿಮ್ ತಾಯಿ ತಂದೆ ಮಾತನ್ನು ಕೇಳ್ರಿ. ಆಮೇಲೆ ಸಮಾಜದೊಳಗೆ ಗುರು ಹಿರಿಯರನ್ನ ಗೌರವಿಸುವಂತವರಾಗ್ರಿ. ಕಲ್ಯಾಣ ನಿಮಗೆ ಖಂಡಿತವಾಗಿನೂ ಕಲ್ಯಾಣ ಆಗ್ತದಂತ ನಾನು ಆಶಿಸಿ ಎಲ್ಲ ಹಿರಿಯರಿಗೆ ನಮ್ಮ ಶಾಲೆಯವರೆಗೂ ಬಂದು ಇಂಥ ಒಂದು ಒಳ್ಳೆ ಸಮಾರಂಭವನ್ನ ನಿಮ್ಗ ಅವರು ರೂಪಿಸಿಕೊಟ್ಟಿದ್ದಕ್ಕಾಗಿ ನಾನು ವಿಶೇಷ ಧನ್ಯವಾದಗಳನ್ನ ಅವರಿಗೆ ಸಲ್ಲಿಸಿ, ಮತ್ತು ಇದನ್ನೆಲ್ಲ ಆಯೋಜನೆ ಮಾಡಿದಂತ ನಮ್ಮ ಪ್ರಾಚಾರ್ಯರು ಮತ್ತು ಎಲ್ಲ ಅವರ ಸಿಬ್ಬಂದಿ ವರ್ಗದವರಿಗೆ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತು